ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಗನ ಬನ್ನಿ ಬನ್ನಿರಿ ಸಖಿಯರೇ ಬನ್ನಿ ಬನ್ನಿರಿ ಸಖಿಯರೇ ಸುಮುಖಿಯರೇ ಬನ್ನಿ ಬನ್ನಿರಿ ಸಖಿಯರೇ ತನ್ನಿ ತನ್ನಿರಿ ಕೊಡಗಳ ನೀರೆರೆಯಲು ತನ್ನಿ ತನ್ನಿರಿ ಕೊಡಗಳ ನೀರೆರೆಯಲು ತನ್ನಿ ತನ್ನಿರಿ ಕೊಡಗಳ ತಿಳಿ ನೀರ ನೆರೆಯುವ ತಿಳಿ ನೀರ ಎರೆಯುವ ನಳನಳಿಪ ತೋಟಗೆ ತಿಳಿ ನೀರ ನೆರೆಯುವ ನಳನಳಿಪ ತೋಟಗೆ ಒಲವಿಂದ ಚಿಗರೆಗೆ ಎಳೆ ಹುಲ್ಲ ನೀಡುವ ಒಲವಿಂದ ಚಿಗರೆಗೆ ಒಲವಿಲ್ದ ಚಿಗರೆಗೆ ಎಳೆ ಹುಲ್ಲ ನೀಡುವ ಎಳೆ ಹುಲ್ಲ ನೀಡುವ ಗಿಳಿ ಗುಂಪುಗಳಿಗೀಗ ಗಿಳಿ ಗುಂಪುಗಳಿಗೀಗ ಬಿದಿರಕ್ಕಿ ಹಾಕುವ ಗಿಳಿ ಗುಂಪುಗಳಿಗೀಗ ಬಿದಿರಕ್ಕಿ ಹಾಕುವ ಬಿದಿರಕ್ಕಿ ಹಾಕುವ ಮಲರನ್ನು ತಿರಿಯುತ್ತ ಮುದದಿ ನಾವು ಸೋಡುವ ಮಲರನ್ನು ತಿರಿಯುತ್ತ ಮುದದಿ ನಾವು ಸೋಡುವ ಬನ್ನಿ ಬನ್ನಿರಿ ಸಖಿಯರೇ ಸುಮುಖಿಯರೇ ಬನ್ನಿ ಬನ್ನಿರಿ ಸಖಿಯರೇ ಪ್ರಶಾಂತವಾದ ವಾತಾವರಣವಿದು ಕಣ್ವರ ಆಶ್ರಮ ಅಲ್ವೇನೆ? ನಿಜ. ಮಗಳಾದ ಈ ಶಕುಂತಲೆಯನ್ನು ಎಷ್ಟು ಪ್ರೀತಿನ ನೋಡಿಕೊಂಡಿದ್ದಾರೆ ನೋಡು. ಹೌದು. ನನ್ನನ್ನೆಷ್ಟು ಪ್ರೀತಿಸ್ತಾರೋ ಈ ಪರಿಸರವನ್ನು ಈ ಪ್ರಾಣಿಗಳನ್ನು ಅಷ್ಟೇ ಪ್ರೀತಿಸ್ತಾರೆ ಮುನಿಗಳು ಎನ್ನುವುದಕ್ಕೆ ಇಲ್ಲಿರುವಂತಹ ಪ್ರಾಣಿಗಳು ಪಕ್ಷಿಗಳು ಯಾವೆಲ್ಲ ಪರಿಸರದ ಕುಸುಮಗಳು ಸಾಕ್ಷಿ ಅಲ್ವೇನೆ? ನಿಜ. ನಮ್ಮ ಕೆಲಸ ಏನು ಹೇಳು? ನಿತ್ಯವೂ ಅವುಗಳಿಗೆ ಆಹಾರವನ್ನು ಉಣಿಸುವುದು, ಅದರ ಜೊತೆಗೆ ಹೂಗಳನ್ನು ಕೊಯ್ದು ಮಾಲೆಯಾಗಿ ಮುಡಿಯೋದು, ಮತ್ತಿನ್ನೇನು ಕೆಲಸ ನಮಗೆ? ಹೀಗೆ ಮುಂದಕ್ಕೆ ಸಾಗಿ ಏನಿದೆ ತಣದಿ ಗಾಯನವು ಏನಿದೆ ತಣದಿ ಗಾಯನವು ಏನಿದೆ ತಣದಿ ಗಾಯನವು 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 ಏನಿದೆ ತಣದಿ ಗಾಯನವು ಇದು ಮಾನಸ ಗತಿ ಮೋದ ಅರೆ ತಾನಿಜವು ಇದು ಮಾನಸ ಅತಿ ಮೋದ ಅರೆ ತಾನಿಜವು ಅರೆ ರೇ ಏನ ಕರಿವನದಿ ಅರೆ ರೇ ಏನ್ ಅಕ್ಕರಿವನದಿ ನಾನು ಹೊರಗಿರೆ ಗಂಧರ್ವ ತುಂಬುರರ್ತೆರದಿ ನಾನು ಹೊರಗಿರೆ ಗಂಧರ್ವ ತುಂಬುರರ್ತೆರದಿ ತುಂಬುರರ್ತೆರದಿ ನಾನು ಹೊರಗಿರೆ ಗಂಧರ್ವ ತುಂಬುರರ್ತೆರದಿ ಏನಿದೆ ತಣದಿ ಗಾಯನವು ಇದು ಮಾನಸ ಕದಿ ಮೊದ ಅರೆ ತಾನಿಜವು ಏನಿದೆ ತಣದಿ ಗಾಯನವು ಏನು ಆಶ್ಚರ್ಯ! ಬೇಟೆಯಾಡುತ್ತಾ ಬೇಟೆಯಾಡುತ್ತಾ ಬಲು ದೂರ ಸಾಗಿ ಬಂದೆ. ಬೇಟೆಯಾಡಿ ಆಯಾಸಗೊಂಡು ವಿಶ್ರಾಂತಿಯನ್ನು ಹೊಂದುವುದಕ್ಕಾಗಿ ಒಂದೆಡೆ ತಂಗಿದರೆ ಒಮ್ಮಿಂದೊಮ್ಮೆ
ಗಾನ ಪ್ರವಾಹದಲ್ಲಿ ನಾನು ತೇಲಾಡುವುದಕ್ಕೆ ಪ್ರಾರಂಭ ಮಾಡಿದೆ. ಎಚ್ಚರಗೊಂಡ ನಾನು ಆಕರ್ಷಿತರಾಗಿ ಗಾನ ಸುಧೆಯ ಉಗಮ ಸ್ಥಾನವನ್ನೇ ಶೋಧಿಸುತ್ತಾ ಇತ್ತ ಕಡೆ ಬಂದ್ರೆ ಯಾರೂ ಕಾಣಿಸುವುದಿಲ್ಲ. ಈ ಗಾಯನವನ್ನ ಹಾಡುತ್ತಿರುವವರು ಯಾರು ಎನ್ನುವುದನ್ನು ತಿಳಿಯಲೇಬೇಕಾಗಿದೆ. ಹಾಗಾಗಿ ಶೋಧಿಸುತ್ತಾ ಮುಂದೆ ಯಾರು ಯಾರೇಲೇ ರಮಣೆ ಯಾರು ಯಾರೇಲೇ ರಮಣೆ ನೀ ಯಾರು ನೀ ಯಾರು ನೀ ಯಾರು ಯಾರೇಲೇ ರಮಣೆ ಸನ್ಮೋಹಿನಿ ಯಾರು ಯಾರೇಲೇ ರಮಣೆ ಮೂರು ಲೋಕದೋಳಿಗ ನಾರಿಯ ಮೀರುವ ಮೂರು ಲೋಕದೋಳಿಗ ನಾರಿಯ ಮೀರುವ ಮೂರು ಲೋಕದೋಳಿಗ ನಾರಿಯ ಮೀರುವ ವಾರಿ ಜಗೌದಿನಿ ಕೀರ ಸುಭಾಷಿಣಿ ವಾರಿ ಜಗೌದಿನಿ ಕೀರ ಸುಭಾಷಿಣಿ ಕೀರ ಸುಭಾಷಿಣಿ ಜಲ್ದಿ ರನನೆ ಸುಗುಣೆ ಇಂದಿವನಕ್ಕೆ ನೀನು ಜಲ್ದಿ ರನನೆ ಸುಗುಣೆ ಇಂದಿವನಕ್ಕೆ ನೀನು ಬಂದು ಗೆಲೆ ಫಿರ್ ಜಾಣೆ ಬಂದು ಗೆಲೆ ಫಿರ್ ಜಾಣೆ ಯಾರು ಯಾರೇಲೆ ರಮಣಿ ಸನ್ಮೋಹಿನಿ ಯಾರು ಯಾರೇಲೆ ರಮಣಿ ಅಪರಿಚಿತ ಪ್ರದೇಶ. ನೀನು ಅಷ್ಟೇ ಪರಿಚಿತಳಲ್ಲ. ಆದರೂ ಅಪರಿಚಿತ ತಾಣದಲ್ಲಿ ಅಪರಿಚಿತರು ಇರುವರು ಒಂದಾದಾಗ ಪರಸ್ಪರರು ಮುಖಾಮುಖಿ ಆದಾಗ ಪರಿಚಯ ಮಾಡಿಕೊಳ್ಳುವುದು ಶಿಷ್ಟಾಚಾರ ಅಲ್ವೇನೆ? ಆ ನೆಲೆಯಲ್ಲಿ ಕೇಳ್ತೇನೆ, ನೀನು ಯಾರು? ಎಲ್ಲ ವಿಷಯವನ್ನ ಸವಿಸ್ತಾರವಾಗಿ ಹೇಳ್ತೀಯಾ? ವಿವರ ಬೇಕು ಅಂತಲ್ಲ. ಧರಣಿ ಪಾಲ ಕೇಳಿವನದಿ ಚರಿಸುತ್ತಿರುವ ತಪವ ಕಣ್ವ ಧರಣಿ ಪಾಲ ಕೇಳುವನದಿ ಧರಣಿ ಪಾಲ ಕೇಳಿವನದಿ ತಪವ ಚರಿಸುತ್ತಿರುವ ಕಣ್ವ ತಪವ ಚರಿಸುತ್ತಿರುವ ಕಣ್ವ ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ ಕಣ್ವ ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ ನಾನು ತರಳೆ ಪ್ರೇಮದ ಹೆಸರುಷ ಕುಂತಲೆಯೂ ಹೆಸರುಷ ಕುಂತಲೆಯು ಸಖಿಯರ್ ಕುಸುಮ ಅರಸಿ ಪೋದರ್ವ ನದಿ ಕುಸುಮ ಅರಸಿ ಪೋದರ್ವ ನದಿ ವಸತಿಯುವುದು ಕಾಣುತ್ತಿದ್ದ ನಿಸರ್ಗ ಶೋಭೆಯಾಗಿ ನಿಸರ್ಗ ಶೋಭೆಯಾಗಿ ನಿಸರ್ಗ ಶೋಭೆಯ ಧರಣಿ ಪಾಲ ಕೇಳುವ ನದಿ ಚರಿಸುತ್ತಿರುವ ತಪವ ಕಣ್ಣು ಪರಮ ಮುನಿಪ ನಿಂಗೆ ನಾನು ತರಳೆ ಪ್ರೇಮದ ಹತ್ತಿರಲ್ಲೇ ಇರುವಂತಹದ್ದು ಕಣ್ಣು ಋಷಿಗಳ ಆಶ್ರಮ. ಕೇಳಿದ್ದೇನೆ. ಅವ್ರ ಮಗಳಿಗೆ ನಾನು. ಹೌದು, ಕಣ್ಣು ಮಹರ್ಷಿಗಳ ಮಗಳು. ಹೌದಪ್ಪ, ನನ್ನ ಹೆಸರು ಶಕುಂತಲೆ ಅಂತ. ಹೆಸರು ಬಹಳ ಚೆನ್ನಾಗಿದೆ. ನಮ್ಮ ಅಪ್ಪನೇ ಇಟ್ಟಿರೋದು ಹೆಸರು. ಹೌದಾ? ಹೌದು. ಹಾಗೆ ನಿತ್ಯವೂ ಚಲಿಸುವಂತಹ ಪ್ರದೇಶವಾದ್ರಿಂದ ಸಖಿಯರ ನಡುಗೂಡಿಕೊಂಡು ನಾನು ಹೀಗೆ ಬಂದವಳು. ಸಖಿಯರೆಲ್ಲ ಅವರವರಿಗೆ ಇಷ್ಟವಾದ ಸುಮವನ್ನು ಅರಸುತ್ತಾ ಒಂದಡಿಗೆ ಹೋದ್ರು. ನಾನು ಈ ಕಡೆಗೆ ಬಂದೆ. ನೋಡು, ಯೋಗ ಯೋಗ. ಇಲ್ಲದೇ ಇದ್ರೆ ಅವರೆಲ್ಲರೂ ಒಟ್ಟಿಗೆ ಇದ್ದಿದ್ರೆ ಇಷ್ಟು ಸುಲಭದಲ್ಲಿ ಮಾತನಾಡಿಸುವ ಮನಸ್ಸಿದ್ರು ಮಾತನಾಡುವುದಕ್ಕಾಗುವುದಿಲ್ವಾಯಿತು. ಹೌದು, ನನಗೂ ಹೌದು ನಿನಗೂ ಹೌದು. ಹೌದು ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋದದ್ದು ಬಹಳ ಒಳ್ಳೇದಾಯ್ತು. ಹೌದು. ಅದಕ್ಕಿಂತಲೂ ಮುಖ್ಯವಾಗಿ ನೀನು ಇದೇ ದಿಕ್ಕಿಗೆ ಬಂದದ್ದು ಮತ್ತೂ ಒಳ್ಳೇದಾಯ್ತು ಅಲ್ವಾ? ಹೌದು. ಅದ್ರ ಒಂದು ಆಶ್ಚರ್ಯ ಮತ್ತೇನಲ್ಲ. ಏನು?
ತಮ್ಮನ್ನು ಕಂಡಾಗ ನಾನು ಎಣಿಸಿದ್ದು ಹಾ. ಆಯಾ ಆಕಾರಗಳನ್ನು ಧರಿಸಿರುವ ಆಭರಣಗಳನ್ನು ಕಂಡಾಗ ಹಾ. ಬಹುಶಃ ಯಾವುದೋ ಒಂದು ದೇಶದ ಅಧಿಪರಾಗಿರಬಹುದು ಅಂತ. ಬಹಳ ಸೂಕ್ಷ್ಮ ಬುದ್ಧಿಯವಳು ನೀನು. ಮುಖದ ಗಾಂಭೀರ್ಯವೇ ಹಾಗೆ ಹೇಳ್ತಾ ಇದೆ. ಹಾ. ಅದೇ ಹೌದು ಅಂತ ಆದ್ರೆ ತಾವು ಯಾವ ದೇಶದವರು, ತಾವಿತ್ತ ಬರುವರೇ ಕಾರಣ ಏನು? ಧಾತ್ರಿಯೋಳತಿ ಕೀರ್ತಿ ಕಳಿಸೀಗ ಶಶಿಕುಲ ಕ್ಷತ್ರಿಯ ವಂಶಜನೋ. ಧಾತ್ರಿಯೋಳತಿ ಕೀರ್ತಿ ಕಳಿಸೀಗ ಶಶಿಕುಲ ಕ್ಷತ್ರಿಯ ವಂಶಜನೋ. ಧಾತರೋಳತಿ ಶ್ರೇಷ್ಠ ಧಾತರೋಳ್ ಅತಿ ಶ್ರೇಷ್ಠ ಕಡುಗಲಿ ದೂಷ್ಯಂತ ಧಾತರೋಳತಿ ಶ್ರೇಷ್ಠ ಕಡುಗಲಿ ದೂಷ್ಯಂತ ಮಿತ್ರ ವಾರಿಧಿ ಚಂದಿರ ದೂಷ್ಯಂತ ಮಿತ್ರ ವಾರಿಧಿ ಚಂದಿರ. ಕಡುಗಾಲಿ ದೂಷಂತಗ ಮಿತ್ರ ವಾರಿಧಿ ಚಂದಿರ. ವರ್ತಮಾನ ಕಾಲದಲ್ಲಿ ಪ್ರತಿಷ್ಠಾನಪುರ ಎನ್ನುವಂತ ಪ್ರಸಿದ್ಧಿಯನ್ನ ಪಡೆದಿರುವಂತ ರಾಜ್ಯದ ಹೆಸರನ್ನ ಕೇಳಿದ್ದೀಯ? ಹಾ, ಕೇಳಿದ್ದೇನೆ. ಆ ಪ್ರತಿಷ್ಠಾನಪುರದ ಪ್ರತಿಷ್ಠಿತರಲ್ಲಿ ಅತ್ಯಂತ ಶ್ರೇಷ್ಠ ಅತಿ ಶ್ರೇಷ್ಠ ಹಾ. ಅಗ್ರಗಣ್ಯರಲ್ಲಿ ಅಗ್ರಗಣ್ಯ ಎನಿಸಿಕೊಂಡಂತ ವ್ಯಕ್ತಿ ನಾನು. ಓಹೋ. ಹೀಗೆ ಹೇಳಿದ್ರೆ ನಾನು ಏನು ಅನ್ನೋದು ನಿನಗೆ ಗೊತ್ತಾಯ್ತು. ಹೌದು. ನಾನು ಯಾರು ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ. ಆಗ್ಲಿಲ್ಲ. ಇಲ್ಲಿಲ ಮಹಾರಾಜನ ಮಗನಾಗಿ ಶೂರ ಭೀಮ ವಸು ಪ್ರವಸು ಎನ್ನುವಂತ ಸಹೋದರರಿಗೆ ಅಣ್ಣನಾಗಿ, ಲಾಕ್ಷಿ ಎನ್ನುವಂತ ಮಡದಿಗೆ ಗಂಡನಾಗಿ, ದುಷ್ಯಂತ ನಾಮಕನಾಗಿ, ವರ್ತಮಾನ ಕಾಲದ ಪ್ರತಿಷ್ಠಾನಪುರದ ಅರಸನಾಗಿ ವಿಜೃಂಭಿಸುತ್ತಾ ಇರುವಂತಹ ವ್ಯಕ್ತಿ ಅಂದ್ರೆ ನಾನೇ. ಓ, ತಾವು ಮಹಾರಾಜನ ನೆನಕೆ ಸತ್ಯವಾಯ್ತು. ಹೇಳುವುದಕ್ಕೆ ಇಷ್ಟು ಹಿನ್ನೆಲೆ ನಮಗುಂಟು. ಹೌದಾ? ಅತಿ ಕೀರ್ತಿವೆತ್ತಂತ ಮನೆತನ ನಮ್ಮದ್ದು. ಆದ್ರೆ ನನಗೊಂದು ಆಶ್ಚರ್ಯ. ಏನ್ ಆಶ್ಚರ್ಯ? ಚಕ್ರವರ್ತಿ ಹಬ್ಬ, ಅದರಲ್ಲಿಯೂ ವಿವಾಹಿತ, ಹೀಗೆ ಪರ ಸ್ತ್ರೀಯನ್ನ ಕಂಡು ಆಕರ್ಷಿತನಾಗಿ ಮಾತನಾಡುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಅದಕ್ಕೆ ಕಾರಣ ಜನ್ಮ ಜನ್ಮಾಂತರದ ಋಣ ಅಂತ ಭಾವಿಸ್ತೇನೆ. ಅಂದ್ರೆ ನೇರವಾಗಿ ಹೇಳ್ತೇನೆ, ಯಾವ್ದು? ಪ್ರಾಮಾಣಿಕವಾಗಿ ಹೇಳ್ತೇನೆ. ನಿನ್ನನ್ನ ಕಂಡು ನಾನು ಆಕರ್ಷಿತನಾಗಿದ್ದೇನೆ. ಹಾಗಾಗಿ ನನ್ನ ಮನದನ್ನೆಯಾಗಿ ಮನೆಯನ್ನು ಬೆಳಗುವಳಾಗ್ತೀಯ, ನನ್ನ ಮಳದಿ ಆಗ್ತೀಯ ನೀನು. ಸರ್ವ ತೆರದುಳು ಶ್ರೇಷ್ಠನಾಗಿಗ ಧರಣಿ ಪಾಲಕನೀತನು. ಸರ್ವ ತೆರದುಳು ಶ್ರೇಷ್ಠನಾಗಿಗ ಧರಣಿ ಪಾಲಕನೀತನೆನುತ ಮನದೊಳಗೆ ಹಲವು ತರ ಯೋಚಿಸಿದಳು. ಮನದೊಳಗೆ ಹಲವು ತರ ಯೋಚಿಸಿದಳು. ನಂತರದಿ ಸನುಮತವ ನಿಶ್ಚಯಿಸಿದಳು ಆಶಕುಂತಲೆಯೋ. ನಾನು ಇಲ್ಲಿಯವರೆಗೆ ಇಂತಹ ಒಬ್ಬ ಗಂಡನ್ನು ನೋಡಿದ್ದುಂಟೆ. ಪ್ರಥಮ ನೋಟದಲ್ಲೇ ನನ್ನ ಮನವನ್ನ ಸೂರೆಗೊಂಡಂತಹ ವ್ಯಕ್ತಿ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ರಾಜ ಬಹುಪತ್ನಿ ವಲ್ಲಭ ಅಂತ ಹೇಳಿದ್ರು, ಒಂದು ಮದುವೆ ಆಗಿದ್ರೇನಂತೆ. ನನ್ನ ಕುರಿತಾದಂತಹ ಅವರ ಪ್ರೇಮ ಧಾರೆ ಹೇಗೆನ್ನುವುದು ಅವರ ನೋಟದಲ್ಲೇ ಅರ್ಥವಿಸಿಕೊಂಡವಳು ನಾನು. ಹಾಗಿದ್ರೆ ಇನ್ನೇಕೆ ತಡ? ಪ್ರಥಮವಾಗಿ ನಿಮ್ಮನ್ನ ಕಂಡಾವಾಗಲೇ ನಾನು ಮನಸೂರೆ ಹೋದವಳು. ನಿನ್ನ ನೋಟದಲ್ಲಿಯೇ ನನಗೆ ಗೊತ್ತಾಗಿ ಅಲ್ವ ಇಷ್ಟು ಧೈರ್ಯ ಮಾಡಿ ಕೇಳಿದ್ದು ಅಲ್ವೇ? ಆದ್ರೆ ಒಂದು ಏನು? ನಿನ್ನ ತಂದೆ ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದಾರಾ? ಸದ್ಯಕ್ಕೆ ಆಶ್ರಮದಲ್ಲಿ ಇಲ್ಲ. ಅವರು ಆಶ್ರಮದಲ್ಲಿ ಇಲ್ಲ. ವಿವಾಹ ಆಗ್ಬೇಕು ಅಂತಾದ್ರೆ ಅವರ ಒಪ್ಪಿಗೆಯನ್ನು ಪಡೆಯೋಣ ಅಂತ ಹೇಳಿದ್ರೆ ಅವರು ಆಶ್ರಮದಲ್ಲಿಯೇ ಇಲ್ಲ. ಇಲ್ಲ. ಇಲ್ಲಿ ತೀರ್ಥಯಾತ್ರೆಗೆ ಹೋಗಿದ್ದಾರಾ? ಅಯ್ಯೋ ಹೌದು. ಹೌದಾ? ಬರುವುದಕ್ಕೆ ಸ್ವಲ್ಪ ತಡ ಆದೀತು. ಹಾಗಾದ್ರೆ ಯಾವಾಗಲೂ ಮನಸ್ಸುಗಳು ಒಂದಾದಾಗಲಿ
ವಿವಾಹ ಆಗಬೇಕು. ಹೌದು. ವಿವಾಹಕ್ಕೆ ನಮ್ಮ ಕ್ಷತ್ರಿಯರಿಗೆ ಭೂಷಣಪ್ರಾಯವಾದದ್ದು ಯಾವುದು? ಗಾಂಧರ್ವ ಪದ್ಧತಿ. ಹೌದೇ? ಗಾಂಧರ್ವ ಪದ್ಧತಿಯಂತೆ ನಿನ್ನನ್ನ ವಧುವಾಗಿ ಸ್ವೀಕರಿಸ್ತೇನೆ. ಆಮೇಲೆ ತಂದೆ ಕಣ್ವ ಮಹರ್ಷಿಗಳು ಬಂದ ಮೇಲೆ ವಿಷಯವನ್ನು ತಿಳಿಸೋಣ. ಆಗ್ಲೇ ಶಕುಂತಲ, ಪ್ರಾಣೇಶ, ಗಾಂಧರ್ವ ಪದ್ಧತಿಯಂತೆ ವಿವಾಹವಾಗಿ ಕೆಲವು ದಿವಸ ಕಳೆದು ಹೋಯಿತು. ಹೌದು. ನನ್ನ ಪ್ರಜಾ ಪರಿವಾರದವರನ್ನೆಲ್ಲ ತೊರೆದು ಆಶ್ರಮದಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಕಾಲ ಕಳೆದದ್ದು ಗೊತ್ತೇ ಆಗ್ಲಿಲ್ಲ ನೋಡಿ. ಅಲ್ಲ, ಗೊತ್ತಾಗ್ಲಿಲ್ಲ, ನಿನಗೂ ಗೊತ್ತಾಗ್ಲಿಲ್ಲ, ನನಗೂ ಗೊತ್ತಾಗ್ಲಿಲ್ಲ. ಗೊತ್ತಾದ್ರೂ ಈಗ ನನಗ್ ಗೊತ್ತಾಗ್ತಾ ಇದೆ. ಅಂದ್ರೆ ಎಂತ ಅಚಾತುರ್ಯ ಆಗಿ ಹೋಯಿತು, ಏನು ಎಂತ ಪ್ರಮಾದ ಘಟಿಸಿ ಹೋಯಿತು. ಯಾವ್ದೇನು? ನಾನು ಕೇವಲ ಒಬ್ಬಳು ಹೆಂಡತಿಯ ಗಂಡ ಅಲ್ವಲ್ಲ. ನನ್ನ ಕರ್ತವ್ಯ, ನನ್ನ ಹೊಣೆಗಾರಿಕೆ ಅಷ್ಟಕ್ಕೆ ಸೀಮಿತವಾದದ್ದಲ್ಲ ಶಕುಂತಲ. ಒಂದು ನಾಡಿನ ಪ್ರಭು, ಅದರಲ್ಲಿಯೂ ಪ್ರತಿಷ್ಠಾನಪುರದ ಚಕ್ರವರ್ತಿ, ಚಂದ್ರವಂಶೀಯನಾದಂತಹ ನಾನು ಕರ್ತವ್ಯಕ್ಕೆ ಲೋಪವನ್ನು ತಂದುಕೊಳ್ಳಬಹುದು. ನಮಗೆ ಮೊದಲು ಹೆಂಡತಿಯೇ ಪ್ರತಿಷ್ಠಾನಪುರ ವಸುಧೆ. ಹೌದು. ಆಮೇಲೆ ಲಾಕ್ಷಿಯ ನೋಡಿ ಗಂಡ. ಈಗ ನಿನಗೆ ನಾನು ಗಂಡ. ಹೌದು. ಆದ್ರಿಂದ ಮೊದಲ ಹೆಂಡತಿಯಾಗಿರುವಂತ ವಸುಂಧರೆಯಿಂದ ರಕ್ಷಿಸಬೇಕಾದಂತ ಮೊದಲ ಕರ್ತವ್ಯ ನನಗುಂಟೋ ಇಲ್ವೋ? ಉಂಟೆ ಉಂಟು. ಆದಷ್ಟು ಬೇಗ ಪುರವನ್ನು ಸೇರಬೇಕಾಗಿದೆ. ಸಂತೋಷದಿಂದ ಬೀಳ್ಕೊಡು. ವರ ಮನೋಹರ ಲಾಲಿಸೋದು, ವರ ಮನೋಹರ ಲಾಲಿಸಾದಿನ ಪರಿಪರಿಯ ನಂಬಿಸುತ್ತ ವರಿಸಿಯೇ, ಪರಿಪರಿಯ ನಂಬಿಸುತ್ತ ವರಿಸಿಯೇ ತೊರೆದ ಪೆಯ ನೀನಿಂದು, ತೊರೆದ ಪೆಯ ನೀನಿಂದು ಕೇಳುವರಾರು ಎನ್ನನು, ತೊರೆದ ಪೆಯ ನೀನಿಂದು ಕೇಳುವರಾರು ಎನ್ನನು. ಸದ್ಗುಣ ಶರಧಿ ನಿನ್ನನ್ನರಗಳಿಗೆ ಯಗಲಿರಲು ನಿಲ್ಲದು ಗರಣ, ಸದ್ಗುಣ ಶರಧಿ ನಿಲ್ಲನು ಅರೆಗಳಿಗೆ ಯಗಲಿರಲು ನಿಲ್ಲದು ಹರಣ ಕೇಳನು ಅಬಲೆ ಮರುಗಿದಳು. ವರ ಮನೋಹರ ಲಾಲಿಸೋ ಆಗ ನನ್ನನ್ನು ಬಿಟ್ಟು ಹೋಗ್ತೀರಾ ನೀವೀಗ? ಹೋಗುವುದು ಅನಿವಾರ್ಯ ಅಲ್ಲವೇನ ಶಕುಂತಲ? ಆ ದಿವಸ ನನ್ನನ್ನು ವರಿಸುವ ಕಾಲದಲ್ಲಿ ಆಡಿದ ಮಾತು ಅರಕ್ಷಣವು ನಿನ್ನ ಅಗಲಿರಲಾರೆ ಶಕುಂತಲ. ನಾನು ಬದುಕಿನ ಉದ್ದಕ್ಕೂ ನಿನ್ನೊಟ್ಟಿಗೆ ಕಾಲ ಕಳೆಯಬೇಕೆನ್ನುವಂತ ಆಸೆಯನ್ನು ಹೊತ್ತವನು ಅಂತ. ಹೀಗಾಗಿ ಎಷ್ಟು ಸುಲಭದಲ್ಲಿ ನನ್ನನ್ನು ಕಳಿಸಿಕೊಡು ಅಂತ ಹೇಳ್ತಾ ಇದ್ದೀರಿ ನೋಡಿ ಶಕುಂತಲ. ನಿನ್ನನ್ನ ಅಗಲಿ ಹೋಗುವುದು ನನಗೆ ಸಂತೋಷದ ವಿಚಾರ ಅಂತ ಭಾವಿಸಬೇಡ, ಅಥವಾ ನನಗದು ಸುಲಭ ಅಂತ ತಪ್ಪಾಗಿ ಎಣಿಸಬೇಡ. ನಿನ್ನನ್ನು ಕರೆದುಕೊಂಡು ಹೋಗಬೇಕೆನ್ನುವಂತ ಅಪೇಕ್ಷೆ ನನಗಿದ್ದರೂ ಮಾರ್ಗ ಇಲ್ಲ. ಅಂದ್ರೆ ವಿವಾಹವಾಗುವಾಗಲೂ ತಂದೆ ಕಣ್ಣು ಮಹರ್ಷಿಗಳಿಲ್ಲ. ನಿನ್ನನ್ನ ಕರೆದುಕೊಂಡು ಹೋಗುವಂತ ಹೊತ್ತಿನಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಕರೆದುಕೊಂಡು ಹೋಗ್ಬೇಕೋ ಬೇಡವೋ? ಸರಿ, ಅವ್ರಿಗೆ ಹೇಳದೆ ಹೋಗ್ತೀಯಾ ಅಥವಾ ಅವ್ರಿಗೆ ತಿಳಿಸದೆ ನಾನು ಕರೆದುಕೊಂಡು ಹೋಗಬಹುದಾ? ಆದ್ರಿಂದ ನನಗೆ ಅನಿವಾರ್ಯವಾಗಿ ಪ್ರಜೆಗಳನ್ನ ಪರಿಪಾಲಿಸಲೇಬೇಕಾದಂತಹ ಹೊಣೆಗಾರಿಕೆಯ ನಿಬದ್ಧತೆ ಇರುವುದರಿಂದ ನಾನು ಹೋಗ್ತೇನೆ. ಯೋಚಿಸಬೇಡ ನೀನು. ಆದ್ರೂ ನಿಮ್ಮ ನಗಲಿರುವಂತಹ ಶಕ್ತಿ ನನಗೆ ಇಲ್ಲವೇ ಇಲ್ಲ. ಹರಕ್ಷಣ ನೀವು ನನ್ನಿಂದ ದೂರ ಆದ್ರಿ ಅಂತ ಆದ್ರೆ ನನ್ನ ಪ್ರಾಣ ಪಕ್ಷಿಯೇ ಈ ದೇಹದಿಂದ ದೂರ ಆದ ಹಾಗೆ. ಅಯ್ಯೋ, ನಿಮ್ಮ ನೆನಪು. ಇನ್ನೂ ದಿನ 15 ಜನರನ್ನು ಕಳುಗುತ್ತಾ, ಇನ್ನೂ ದಿನ 15 ಜನರನ್ನು ಕಳುಗುತ್ತ ಕರೆಸಿಕೊಂಬೆನು ನಿಲ್ಲ, ನಾ ಕರೆಸಿಕೊಂಬೆನು ನಿಲ್ಲ. ರನ್ನ ದುಂಗುರ ಈವೆ ನಂಬಿಕೆಗೆ, ರನ್ನ ದುಂಗುರ ಈವೆ ನಂಬಿಕೆಗೆ ಅನ್ಯ ಯೋಚಿಸಬೇಡ ಭಾಮಿನಿ. ಆಗ ಮುದ್ರೆ ಉಂಗುರವನ್ನೇ ನಿನ್ನ ಕೈಗೆ ತೊಡಿಸಿದ್ದೇನೆ. ನನ್ನ ನೆನಪಾದಾಗ ಇದನ್ನು ನೋಡು, ನಾನು ನಿನಗೆ ಕಾಣಿಸಿಕೊಳ್ತೇನೆ. ಎಷ್ಟು ದಿವಸ ಅಂತ ಈ ಉಂಗುರವನ್ನೇ ನೋಡಿ ನಿಮ್ ನೆನಪು ಮಾಡ್ಕೊಳ್ಳೋದು? ಬಹಳ ದಿವಸ ಅಂತ ಯೋಚನೆ ಮಾಡುವುದು ಬೇಡ. ಮತ್ತೆ ಕೇವಲ 15 ದಿವಸದಲ್ಲಿ ನಮ್ಮ ಪ್ರಜೆಗಳು ಯಾರನ್ನಾದರೂ ಇಲ್ಲಿಗೆ ಕಳಿಸಿ
ನಿನ್ನ ತಂದೆಯವರ ಒಪ್ಪಿಗೆಯನ್ನು ಪಡೆದು ಶೀಘ್ರಾತಿ ಶೀಘ್ರದಲ್ಲಿ ಅರಮನೆಗೆ ನಿನ್ನನ್ನು ಕರೆಸಿಕೊಳ್ತೀನಿ. ಹೋಗ್ಲೇಬೇಕಾ? ಹೌದು, ಆಗ್ಲಿ ಅಂತೆ. ಆದಷ್ಟು ಶೀಘ್ರದಲ್ಲಿ ನನ್ನನ್ನು ಕರೆಸಿಕೊಳ್ತೀರಿ ಅನ್ನೋ ನಿರೀಕ್ಷೆಯಲ್ಲಿ ಇರ್ತೇನೆ. ಖಂಡಿತ ಕರೆಸಿಕೊಳ್ತೀನಿ. ಕಂಡದರ ದೂರ್ವಾಸ ನೊಂದಿನ ಕಣ್ವನಾತಿಥ್ಯವನ್ನು ಬಯಸುತ್ತ ಕಣ್ವನಾತಿಥ್ಯವನ್ನು ಬಯಸುತ್ತ ಕಣ್ವನಾತಿಥ್ಯವನ್ನು ಬಯಸುತ್ತ ಬಂದನಾಗ ಕಂಡದರ ದೂರ್ವಾಸ ಈ ಪ್ರಪಂಚ ನನ್ನನ್ನು ಗುರುತಿಸಿರುವುದೇ ಹಾಗೆ ದಂಡಧರನೆಂದು. ಯಾಕಾಗಬಾರದು ದಂಡಧರ? ಇಂದು ಈ ಲೋಕದ ಡೊಂಕನ್ನು ತಿದ್ದುವುದಕ್ಕೆ ದಂಡವೇ ಸರಿ ಎಂಬ ಕಾರಣಕ್ಕಾಗಿ ಆ ಅರ್ಥದಲ್ಲಿಯೇ ದಂಡಧರನಾಗಿದ್ದೇನೆ. ಯಾಕೋ ಇದ್ದಕ್ಕಿದ್ದಂತೆ ತಪಸ್ಸಿನಿಂದ ಎಚ್ಚೆತ್ತು ನಿಂತೆ. ತಪಸ್ಸಿನಿಂದ ವಿಮುಖನಾಗುವುದಕ್ಕೆ ಕಾರಣ ಏನು, ಪ್ರೇರಣೆ ಯಾರದ್ದು ಎಂದು ಯೋಚಿಸಿದ್ರೆ ಹೌದು ಹೌದು, ಕಣ್ವಾಶ್ರಮದತ್ತಲೇ ಪ್ರವೇಶ ಆಗಬೇಕು. ಮನೋವೇಗವನ್ನು ಹೊಂದಿದಂತಹ ನಾನು ನೇರವಾಗಿ ಕಣ್ವಾಶ್ರಮಕ್ಕೆ ಬಂದು ನಿಂತಿದ್ದೇನೆ. ಯಾರಿಲ್ವೇ ಆಶ್ರಮಕ್ಕೆ ಬಂದ ಅತಿಥಿಯನ್ನು ಆಧರಿಸುವವರು? ಬರೆ ಮಾತಾಡಿಸದೆ ಈ ದಿನ ಬರೆ ಮಾತಾಡಿಸದೆ ಪರಭಾಗ್ಯಾಸನಗಳು ನೀಯದೆ ತಿರಸ್ಕರಿಸುತ್ತಲೆನ್ನೋ. ಯಾರೂ ಇಲ್ಲವೇ ಎನ್ನುವ ಪ್ರಶ್ನೆ ನನ್ನನ್ನು ಕಾಡಿತ್ತು. ಇದ್ದವರು ಇಲ್ಲದೆ ಹೋದವರ ತೆರ ಕುಳಿತಿದ್ದಾರಲ್ಲ, ಅಂದರೆ ಒಂದು ಅತಿಥಿಯನ್ನು ಮಾತನಾಡಿಸುವಂತಹ ಸೌಜನ್ಯವೂ ಇಲ್ಲವೇ? ಅಥವಾ ನಾನು ಬಂದಿರುವುದನ್ನೇ ಗಮನಿಸಲಿಲ್ಲವೇ? ನೋಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇಲ್ಲ ಇಲ್ಲ, ನನ್ನನ್ನು ಗುರುತಿಸುವ ಹಾಗಿಲ್ಲ. ಹಾಗಾದ್ರೆ ತಿರಸ್ಕರಿಸಿದಳು. ಏನು ಬಡ ಮುನಿಯ ನಾನು? ಕಣ್ವನಾಶ್ರಮದಲ್ಲಿಯೂ ಇಂಥವಳೊಬ್ಬಳಿದ್ದಾಳು. ಏನು ಮಾಡ್ತಾ ಇದ್ದಾಳೆ ಹಾಗಾದ್ರೆ ಇವಳು? ಇನ್ನಿಯನ್ನ ನೆನೆಯುತ್ತ ಮನದೊಳಗೆನ್ನನು ಗಣಿಸದ ಕಾರಣನೇ, ಎನ್ನನು ಗಣಿಸದ ಕಾರಣನೇ. ಗಣಪತಿ ಮರೆಯುತ್ತ ಶ್ರುತಿಸದಿರಲೆಂತೆನು ತಲಿ ಶಪಿಸಿದನು. ಇವಳ ಕೊಬ್ಬೆ ನಮ್ಮಂತಹ ಮಹಾ ತಪಸ್ವಿಗಳು ಬಂದಾಗಲೂ ಲಕ್ಷಿಸದೆ ಕುಳಿತಿದ್ದಾಳಲ್ಲ. ಯಾಕೆ ಹೀಗೆ ಕುಳಿತಾಳೆಂದು ನೋಡಿದೆ. ಇವಳಿಗೇನು ರೂಪದ ಅಹಂಕಾರವೇ, ವಿದ್ಯೆಯ ಗರ್ವವೇ? ಅಲ್ಲ ಅಲ್ಲ, ಇನ್ನಿಯನ ನೆನೆಯುತ್ತ ಕುಳಿತಿಹಳು ಇವಳು. ಇವಳು ತನ್ನ ಪ್ರಿಯತಮನ ಕುರಿತಾದಂತಹ ನೆನಪಿನಲ್ಲಿಯೇ ನನ್ನನ್ನು ತಿರಸ್ಕರಿಸುತ್ತಿದ್ದಾಳೆ. ಯಾವ ಪ್ರಿಯತಮನ ಕುರಿತಾದಂತಹ ನೆನಪಿನಲ್ಲಿ ನೀನು ಕಾಲವನ್ನು ಕಳೆಯುತ್ತಿದ್ದೆಯೋ ಆ ನಿನ್ನ ಪ್ರಿಯತಮನಿಗೆ ನಿನ್ನ ನೆನಪು ಮುನಿಯನ್ನಯ ಸಖಿಯೋ ಮುನಿಯೇ ಎನ್ನಯ ಸಖಿಯೋ ಮುನಿಯೇ ಎನ್ನಯ ಸಖಿಯೋ ವಿರಗಾಧಿಪತಿಯ ನೆನೆವುದನ್ಯಾಯವೇನು? ವಿರಗಾಧಿಪತಿಯ ನೆನೆವುದನ್ಯಾಯವೇನು? ಮುನಿದು ಶಾಪವನಿಯುವುದೇ, ಮುನಿದು ಶಾಪವನಿಯುವುದೇ. ಗೊಬ್ಬಿಗೆ ಊರಿಗೆಣೆಯೇ ಎಂದು ಜಗನಗದೆ ಶಾಪ. ಮಹರ್ಷಿ, ಪದತಲದಲ್ಲಿ ಮೊದಲಾಗಿ ಹೊಂದಿಸಿಕೊಂಡೆ. ಮೇಲೆ ಕೋಪಾವಿಷ್ಟರಾಗಿದ್ದೀರಿ.
ಸ್ವಾಮಿ, ಆ, ನನ್ನ ಸಖಿ ಈ ರೀತಿ ಅಂತ ಶಾಪವನ್ನು ಕೊಟ್ಟು ಬಿಟ್ರಿ. ಕ್ಷಣ ಮಾತ್ರ ಯೋಚನೆ ಮಾಡಿ. ಹ್ಮ್ ತನ್ನ ಗಂಡನ ಕುರಿತು, ತನ್ನ ಗಂಡನ ವಿರಹದ ಕುರಿತು ಯೋಚಿಸ್ತಾ ಇದ್ದ ಆಕೆಗೆ ಅಪರಾಧವಾದರೂ ಯಾವುದು ಎನ್ನುವುದನ್ನು ಯೋಚನೆ ಮಾಡಿ. ಕೇವಲ ಆದದ್ದು ಪ್ರಮಾದ, ಅರಿಯದೆ ಮಾಡಿದ್ದು ಪ್ರಮಾದ ಎನಿಸಲ್ಪಡ್ತದೆ ಅಲ್ವೇ? ಏಯ್, ಅರಿತು ಮಾಡಿದ್ರೆ ಅಪರಾಧ ಎಂದು ಹೆಸರು. ಯಾವುದು ಪ್ರಮಾದ ಯಾವುದು ಅಪರಾಧ ಎನ್ನುವ ಪೂರ್ಣ ಪ್ರಜ್ಞೆ ಈ ದೂರ್ವಾಸನಿಗಿದೆ. ಈಗ ನೀನು ಆಶ್ರಮವಾಸಿ, ಅವಳು ಆಶ್ರಮವಾಸಿ. ಆಶ್ರಮವಾಸಿಗಳ ಕರ್ತವ್ಯ ಏನು ಎನ್ನುವುದನ್ನು ಅರಿತು ವ್ಯವಹರಿಸಬೇಕಿತ್ತು. ನಮ್ಮಂತಹ ಮಹಾಮುನಿಗಳು ಬಂದಾಗಲೂ ಗಮನಿಸದೆ ಕುಳಿತಿದ್ದಾಳೆ. ಅನುಭವಿಸಬೇಕವಳ ಶಾಪವನ್ನು. ಏನಿಲ್ಲಿ ನಮ್ಮನ್ನು ಆಧರಿಸುವವರಿಲ್ವಾ? ಉಪಚರಿಸುವವರು ಯಾರಿಲ್ಲವೇ? ಋಷಿಕುಮಾರಿಯ ತಪ್ಪಿಲ್ಲ, ಕೇವಲ ಮುಗ್ಧೆ. ಮಹರ್ಷೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಿರಿ ಎಂದು ಲೋಕದಲ್ಲಿದ್ದವರು ನಗಲಿಕ್ಕಿಲ್ವೇ? ಯಾರವ ನಗುವವ? ಬೇಡ, ಅವನಿಗೆ ಬೇಡ, ಕೊಡ್ತೇನೆ ಶಾಪ. ಬೇಡ. ಆಕೆ ಪ್ರಾಮಾಣಿಕಳು, ಆಕೆ ಅಮಾಯಕಳು. ದಯವಿಟ್ಟು ಆ ಶಾಪಕ್ಕೊಂದು ವಿಮೋಚನೆಯನ್ನು ಹೇಳಿ ಹೇಳಿ ಮಹರ್ಷೇ. ಕೈ ಮುಗಿತೇನೆ, ನೀನು ಯಾರು? ಪಾದ ಹಿಡಿತೇನೆ. ಯಾರು ನೀನು? ಅವಳ ಮಿತ್ರೆ ಪ್ರಿಯಂವದೆ ಅಂತ ನನ್ನ ಹೆಸರು. ಎಲ್ಲಿ ಉಳಿಯುವ ಅವಳು? ಈ ಆಶ್ರಮವಾಸಿಯೇ ನಾನು. ನಿಮ್ಮ ಸೇವೆ ಮಾಡುವುದಕ್ಕೆ ನಾನು ಸಿದ್ಧಳಿದ್ದೇನೆ. ದಯವಿಟ್ಟು ಸಿಟ್ಟಾಗಬೇಡಿ. ಶಾಪವನ್ನು ಹೊಂದಿದವಳು ಅವಳಾದರು ಕಣ್ಣಿನಲ್ಲಿ ನೀರು ಸುರಿಸುವವಳು ನೀನು. ಇಂದು ಆಪ್ತ ಮಿತ್ರೆಗೆ ಬಂದ ಶಾಪವನ್ನು ತಿಳಿದು ಸಹಿಸಲಾರದೆ ನನ್ನಲ್ಲಿ ಯಾಚಿಸುತ್ತಿದ್ದೀಯ ಉಶಾಪವನ್ನು. ನಾನು ಮೊದಲು ಕೊಟ್ಟಂತಹ ಶಾಪ ಅನುಭವಿಸಲೇಬೇಕು. ಪರಿಮಾರ್ಜನೆಯ ಮಾರ್ಗ ಎಂತು? ಹ, ಹ. ಪ್ರಿಯತಮ ಅವಳಿಗೆ ಕೊಟ್ಟಿರುವಂತಹ ಕುರುಹನ್ನು ಪುನಃ ಅವನಿಗೆ ತೋರಿಸಿದಾಗ ಮತ್ತೆ ಇವಳ ನೆನಪು ಅವನಿಗುಂಟಾಗುತ್ತದೆ. ಕೊನೆಯಲ್ಲಿ ಮಂಗಲವೇ ಆಗಲಿ ಎಂದು ಆಶೀರ್ವದಿಸುತ್ತಿದ್ದೇನೆ. ಋಷಿ ವಚನ ಸುಳ್ಳಾಗುವುದಿಲ್ಲ. ಕಾಶಿಗಂ ಪೋದ ಮುನಿ ಪೋತ್ತಮಂ ಕಣ್ವ ತನ್ನಾಶ್ರಮದೊಳಿಗ ಆಶ್ರಮಕ್ಕೆ ತಾನಾಕ್ಷದರಿ ನಡೆತಂದ. ಇದೇನು ಆಶ್ಚರ್ಯ ಇದು! ನಾನು ಬಂದಾಕ್ಷಣ ಅಪ್ಪ ಅಂತ ಬಂದು ಕಾಲಿಗೆ ಎರಗುವವಳು, ಗೌರವದಿಂದ ಕಾಣುವವಳು, ಉಪಚರಿಸುವವಳು ಶಕುಂತಲ ಕಾಣ್ತಾ ಇಲ್ವಲ್ಲ? ಎತ್ತ ಹೋದಳು? ಎಲ್ಲಿ ಹೋಗಿದ್ದಾಳೆ? ಯಾಕೆ ಯಾಕೆ ಒಬ್ಬರು ಮಾತನಾಡುವುದಿಲ್ಲ? ಎಲ್ಲವರು ತಲೆ ತಗ್ಗಿಸಿದ್ದೀರಲ್ಲ, ಏನಾಗಿದೆ ನಿಮಗೆ? ಏನೇ ಆದರೂ ಅವಳ ಕುರಿತು ಒಬ್ಬರು ಮಾತನಾಡುವುದಿಲ್ಲ, ತಲೆ ತಗ್ಗಿಸಿದ್ದೀರಿ. ಬರ ಹೇಳಿ ಶಕುಂತಲೆಯನ್ನು. ತರುಣಿಸ ಕುಂತಲೆ ತಿಳಿದು ತರುಣಿಸ ಕುಂತಲೆ ತಿಳಿದು ಮುನಿವರನ ಪಾದವ ಪಿಡಿದು ಮುನಿವರನ ಪಾದವ ಪಿಡಿದು ಮರುಗುತ ತರಳೆಯ ಸರ್ವಪರಾಧವ ಕರುಣದಿ ಕ್ಷಮಿಸುತ್ತ ಪೊರೆಯನೆ ಮುನಿಪ. ಅರಿತಿಗೆ ಏಳೇಳವ್ವ ಅರಿತಿಗೆ ಏಳೇಳವ್ವ ಅರಿತಿಗೆ ಏಳೇಳವ್ವ ಗೈದಿರುವ ಸುಕಾರ್ಯದ ನಿಜವ ಗೈದಿರುವ ಸುಕಾರ್ಯದ ನಿಜವ. ಸುರನರ ಲೋಕದ ವರರೊಳು ಶ್ರೇಷ್ಠನು ಸುರನರ ಲೋಕದ ವರರೊಳು ಶ್ರೇಷ್ಠನಾಗಿರುವ ಸುರನರ ಲೋಕದ ವರರೊಳು ಶ್ರೇಷ್ಠನ ವರಿಸಿಗೆ ಪುಣ್ಯದಿ ನೆರೆ ಸಂತೋಷಿಪ. ಮಗಳೇ ಶಕುಂತಲ, ಅಪರಾಧದ ಪ್ರಜ್ಞೆ ನಿನ್ನನ್ನ ಕಾಡುತ್ತಾ ಇದೆ. ನಾನು ಅಪರಾಧ ಮಾಡಿದ್ದೇನಲ್ಲ ಎಂಬ ಕಾರಣಕ್ಕಾಗಿ ಅಲ್ವೇ ನಿನ್ನ ಕಣ್ಣೀರು. ದುಃಖಿಸಬೇಡ ಮಗಳೇ, ನಿನ್ನಿಂದ ಯಾವ ಅಪರಾಧವೂ ನಡೆದಿಲ್ಲ. ನಡೆದದ್ದೆಲ್ಲ ಒಳ್ಳೆಯದಕ್ಕೆ ಎನ್ನುವುದಾಗಿ ತಿಳಿದುಕೊಳ್ಳಬೇಕಾಗುತ್ತದೆ. ನನಗೆ ತಿಳಿಯುವುದೇ ವಿಷಯವನ್ನ ತಿಳಿಸದೆ ಮನಸಾರೆ ಪ್ರೇಮಿಸಿದ ಕುರಿತು ನಿನಗೆ ದುಃಖ ಅಲ್ವೇ? ಇರಲಿ ಬಿಡು, ಯೋಚಿಸಬೇಡ, ದುಃಖಿಸಬೇಡ. ನೀನು ಇನ್ನು ಇಲ್ಲಿ ಇರುವುದು ಸೂಕ್ತವಲ್ಲ. ಮದುವೆಯಾದ ಮೇಲೆ ಹೆಣ್ಣು ಪತಿಯ ಅಧೀನ ಅಲ್ವೇ? ಆದ್ದರಿಂದ
ಆ ನಿನ್ನ ಪತಿಯನ್ನ ಕಾಣಬೇಕೆಂಬಂತಹ ತವಕ ನಿನ್ನ ಮನದಲ್ಲಿದೆ ಎನ್ನುವುದನ್ನು ನಾನು ಅರ್ಥವಿಸಿಕೊಂಡ ಕಾರಣದಿಂದಾಗಿ ಅದಕ್ಕಾಗಿ ಸಕಲ ಸಿದ್ಧತೆಯನ್ನು ಮಾಡುತ್ತೇನೆ. ಮಗು, ಇಂದು ಶಕುಂತಲೆ ಪತಿಗೃಹ ಸೇರುವ ಸಂದರ್ಭ ಬಂತೆಂದು ಮುದವಾದರು. ಇಂದು ಶಕುಂತಲೆ ಪತಿಗೃಹಕ್ಕೆ ಗುವ ಸಂದರ್ಭ ಬಂತೆಂದು ಮುದವಾದರು. ನೊಂದಿದೆ ಮನವಿದು ಬಹುಭಾರವೋ, ನೊಂದಿದೆ ಮನವಿದು ಬಹುಭಾರವೋ. ವನದ ತರುಗಳೇ ನಿಮಗೆ ನೀರೆರೆಯದೆ ಹನಿ ನೀರು ಕುಡಿಯದೆ ಈ ಬಾಲೆ. ವನದ ತರುಗಳೇ ನಿಮಗೆ ನೀನೆರೆಯದೆ ಹನಿ ನೀರು ಕುಡಿಯದೆ ಈ ಬಾಲೆ. ನಿಮ್ಮ ಹೊತ್ತಿರಿದರೆ ನೋಯುವಿರೆಂದು, ನಿಮ್ಮ ಹೊತ್ತಿರಿದರೆ ನೋಯುವಿರೆಂದು ತಾ ಒಮ್ಮೆಯು ಚಿವುಟದ ಸುಮಕೋಮಲೆ, ಒಮ್ಮೆಯು ಚಿವುಟದ ಸುಮಕೋಮಲೆ. ಇಂದು ಗಂಡನ ಮನೆಗೆಂದು ತೆರಳುವಳು, ಇಂದು ಗಂಡನ ಮನೆಗೆಂದು ತೆರಳುವಳು. ಬಂದು ಹರಸಿರಿ ನೀವು ಬಂಧುಗಳೇ, ಬಂದು ಹರಸಿರಿ ನೀವು ಬಂಧುಗಳೇ. ಮಗಳೇ ಶಕುಂತಲಾ, ಪೂಜ್ಯರೇ, ಈಗ ಪತಿಯ ಗ್ರಹಕ್ಕೆ ಹೋಗುತ್ತಾ ಇದ್ದೇನೆ ಎನ್ನುವ ಸಂತೋಷ ನಿನಗಾದರೂ ನಿನಗೆ ಹೃದಯ ಭಾರವಾಗಿದೆ ಅಂತ ನನಗೂ ಗೊತ್ತಮ್ಮ. ಅಷ್ಟೇ ಅಲ್ಲ, ನಿನ್ನನ್ನ ಕಳುಹಿಸಿಕೊಡುವುದಕ್ಕೆ ನಮಗೂ ಹೃದಯ ಭಾರವಾಗ್ತಾ ಇದೆ. ಶಕುಂತಲಾ, ಹೋಗಿ ಬಾ ಅಮ್ಮ. ಅನುದಿನದಿ ನೀರೆರೆದು ಸಾಕೀರ್ದ ತರುಲತೆಯ ಗಿಣಿಪಿಕವ ಮೊಲ ಹರಿಣ ಜಾಲಗಳಿಗಾಂಪೋಪೆ. ಅನುದಿನದಿ ನೀರೆರೆದು ಸಾಕೀರ್ದ ತರುಲತೆಯ ಗಿಣಿಪಿಕವ ಮೊಲ ಹರಿಣ ಜಾಲಗಳಿಗಾಂಪೋಪೆ. ನಾ ಪೋಪೆ ನಾ ಪೋಪೆ ನಾ ಪೋಪೆ. ಎನ್ನುತ್ತು ಸುರಿ ಕೈ ಬಿಡಿದು ಸಖಿಯರಿಗೆ ಒಪ್ಪಿಸುತ್ತಾ, ಎನ್ನುತ್ತು ಸುರಿ ಕೈ ಬಿಡಿದು ಸಖಿಯರಿಗೆ ಒಪ್ಪಿಸುತ್ತ ಕಾವುದನೆ ಪ್ರೀತಿಯಿಂದ. ಹೋಗಿ ಶಾರದಾಧರ ಗುರುಗಳೇ, ಇವಳನ್ನ ಕರೆದುಕೊಂಡು ಹೋಗು. ಭುವರನು ಕರೆ ತಂದು ಸತ್ಕರಿಸ್ಯಾವ ಋಷಿಯ ಶಿಷ್ಯರಿಲ್ಲಿಗೆ. ಇವನಿತೆಯೊಳಗಿದ ಬಂದಿಗೋ ಜಾತಕೆನಲೋ. ಶುಭವಾಗಲಿ, ಎದ್ದೇಳು. ಮುನಿಕುಮಾರರೇ, ತಾವು ಎತ್ತನಿಂದ ಚಿತ್ತೈಸಿದ್ದೀರಿ. ನಿಮ್ಮ ಜೊತೆಗೆ ಬಂದಂತ ಇವರು ಯಾರು? ಬರೋಣಕ್ಕೆ ಕಾರಣ ಏನು? ದಯವಿಟ್ಟು ತಿಳಿಸಬೇಕು. ಆಲಿಸಬೇಕಯ್ಯ. ಲಾಲಿಸಿ ಕೇಳೆಮ್ಮ ಮಾತ, ಲಾಲಿಸಿ ಕೇಳೆಮ್ಮ ಮಾತ. ಸುರಪಾಲಕ ಮಿತ್ರ ದುಷ್ಯಂತ, ಸುರಪಾಲಕ ಮಿತ್ರ ದುಷ್ಯಂತ. ಜಾಲವಲ್ಲಿದು ಮುನಿ ಪಾಲ ಕಣ್ವನು, ಜಾಲವಲ್ಲಿದು ಮುನಿ ಪಾಲ ಕಣ್ವನು. ದಯಪಾಲಿಸಿ ಹರಕಯ ಬೇಳಿಗೂ ದೊರೆಯುವೆ. ದುಷ್ಯಂತ ಮಹಾರಾಜ, ನಾವಾಗಿಯೇ ಇಲ್ಲಿವರೆಗೆ ಬಂದವರಲ್ಲ,
ಬದಲಾಗಿ ಕಣ್ವರು ನಮ್ಮನ್ನ ಇಲ್ಲಿವರೆಗಾಗಿ ಕಳಿಸಿಕೊಟ್ಟಿದ್ದಾರೆ. ಯಾಕೋ ಅವರ ನಿರೂಪವನ್ನ ಹೊತ್ತು ಬಂದವರು ನಾವಿದ್ದೇವೆ. ದಯವಿಟ್ಟು ವಿಸ್ತರಿಸಬೇಕು. ಮತ್ತಿನ್ನೇನಲ್ಲ, ಹಾ. ಈಗ ಕೆಲ ಸಮಯದ ಹಿಂದೆ ಹಾ. ಬೇಟೆಗೋಸ್ಕರವಾಗಿ ವನಕ್ಕೆ ಬಂದವ ನೀನಲ್ಲವೇ? ಆ ಸಂದರ್ಭ ಕಣ್ವರ ಆಶ್ರಮ ಪ್ರದೇಶವನ್ನ ಪ್ರವೇಶ ಮಾಡಿದೆ. ಮಾತ್ರ ಅಲ್ಲ, ಈ ಕಡೆಯಲ್ಲಿರುವಂತಹ ಕಣ್ವರ ಸಾಕು ಮಗಳು ಶಕುಂತಲೆಯನ್ನ ಕಂಡು ಮೋಹಗೊಂಡವ ನೀನು. ಹಾಗಾಗಿ ಅವಳನ್ನ ಗಾಂಧರ್ವ ಪದ್ಧತಿಯ ಪ್ರಕಾರವಾಗಿ ವಿವಾಹವಾದವ. ನಿಮ್ಮಿಬ್ಬರ ಮಿಲನದಿಂದ ಅವಳು ಈಗಾಗಲೇ ಗರ್ಭವತಿಯಾಗಿದ್ದಾಳೆ. ಹಾಗಾಗಿ ಕಣ್ವರು ಹೇಳಿ ಕಳಿಸಿದ ರೀತಿಯಲ್ಲಿ ಅವಳನ್ನ ಗಂಡನ ಮನೆಗೆ ಕರೆದುಕೊಂಡು ಬಂದು ಕೊಡುವಂತ ಹೊಣೆಗಾರಿಕೆ ನಮ್ಮ ಮೇಲಿತ್ತು. ಹಾಗಾಗಿ ಅವಳನ್ನ ಇಲ್ಲಿವರೆಗಾಗಿ ಕರೆದುಕೊಂಡು ಬಂದಿದ್ದೆ. ಗರ್ಭಿಣಿಯ ಕರೆದು ತರುತ್ತ ವರಿಸೆಂದು ನಿರ್ಬಂಧಿಸುವಿರಿ ಕಾಗ, ವರಿಸೆಂದು ನಿರ್ಬಂಧಿಸುವಿರಿ ಕಾಗ. ಗರ್ಭಧರಿದರು ಕೇಳಲು ಸತಿಯೆಂದು ಸರ್ವತ ವರಿಸೆ ನಾನು. ಸ್ವಾಮಿ ಮಹಾರಾಜ, ಮುನಿ ಒಟ್ಟುಗಳು ಎನ್ನುವಂತ ಕಾರಣಕ್ಕಾಗಿ ಕೈ ಎತ್ತದೆ ಇದ್ದೇನೆ. ಮಾತಿಗೆ ಸ್ವಲ್ಪ ಹಿಡಿತ ಇರಲಿ. ಯಾಕೆ? ಯಾರ ಸಮ್ಮುಖದಲ್ಲಿ ಮಾತನಾಡ್ತಾ ಇದ್ದೇನೆಂಬ ಪ್ರಜ್ಞೆ ಇರಲಿ. ಬೇಟೆಗೆ ಅಂತ ನಾನು ಬಂದಿದ್ನ. ಹೌದು, ಕಣ್ಣುವರ ಮಗಳಾಗಿರುವಂತ ಈಕೆ ನಾನು ಪರಸ್ಪರರು ಪ್ರೇಮಿಸಿ ವಿವಾಹವಾಗಿದ್ದೆ. ಹೌದು. ಸಾಕು ಮಾಡಿ. ಗರ್ಭಿಣಿ ಗರ್ಭಿಣಿ ಈ ಗರ್ಭಿಣಿಯನ್ನ ಕರೆದುಕೊಂಡು ಬಂದು ನಾನು ಮದುವೆ ಆಗಬೇಕು, ನಾನು ಸೇರಿಸಿಕೊಳ್ಳಬೇಕು ಅಂತ ಹೇಳುವುದ? ಯಾರಿಂದಲೋ ಗರ್ಭ ಧರಿಸಿದ್ದಿರಬೇಕು. ಯಾರಿಂದಲೋ ಗರ್ಭ ಧರಿಸಿದ ಈಕೆಗೆ ನಾನು ಪತಿಯಾಗಿ ಈಕೆಯ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗುವಿಗೆ ನಾನು ಅಪ್ಪ ಆಗಬೇಕು. ಅವಳನ್ನು ಕರ್ಕೊಂಡು ಅಧಿಕ ಪ್ರಸಂಗಿ, ಏನು ಮಾತನಾಡ್ತಾ ಇದ್ದೀಯೇನು ಅಂತ ಪ್ರಜ್ಞೆ ಉಂಟೇನು? ನಿನ್ನನ್ನು ಹುರಿ ಶಾಪ ಕೊಟ್ಟು ನಿನ್ನನ್ನು ಸುಟ್ಟೂರು ಹೋಗಿಬಿಡ್ತಿದ್ದೆ. ಏನು ಮಾಡೋಣ? ಕಣ್ವರ ಅನುಜ್ಞೆ ಎನ್ನುವಂತಹದ್ದಿಲ್ಲ. ಕಣ್ವರು ಹೇಳಿರುವಂತಹದ್ದೇನು? ಶಕುಂತಲೆಯನ್ನ ಹೋಗಿ ದುಷ್ಯಂತನಿಗೆ ಒಪ್ಪಿಸಿ ಬಾ ಎನ್ನುವುದಾಗಿ. ಹಾಗಾಗಿ ಬಂದವ ನಾನು. ಶಕುಂತಲ, ಗುರುಗಳು ಹೇಳಿದ ರೀತಿಯಲ್ಲೇ ವ್ಯವಹರಿಸಿದ್ದಾಗಿದೆ. ಗಂಡ ಅವ, ಪತಿಯೇ ಪರದೈವ ಎನ್ನುವುದಾಗಿ ಹೇಳ್ತಾರೆ. ನನ್ನ ಕಾರ್ಯವನ್ನ ಮುಗಿಸಿದ್ದೇನೆ. ಇನ್ನು ನಿನಗೆ ಬಿಟ್ಟ ವಿಚಾರವಮ್ಮ, ನೀನೇ ಮಾತನಾಡಿ. ಮಹಾರಾಜ 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 ಪತಿವ್ರತೆಯೋ ನಾನು ಎನ್ನ ಹಿತದ ಪ್ರೇಮದಿರವ ನೋಡಿ. ಪತಿವ್ರತೆಯು ನಾನು, ಪತಿವ್ರತೆಯು ನಾನು ಎನ್ನ ಹಿತದ ಪ್ರೇಮದಿರವ ನೋಡಿ. ಮತಿಯ ಮೀರಿ ವಚನವಿತ್ತು ನೀತಿಗೆಡುವರ, ಮತಿಯ ಮೀರಿ ವಚನವಿತ್ತು ನೀತಿಗೆಡುವರೇ. ಯಾಕೆ ಪ್ರಭು ನನ್ನ ಮುಖವನ್ನ ನೋಡಿ ಮುಖ ತಿರುಗಿಸಿಕೊಳ್ತಾ ಇದ್ದೀರಿ? ಹಿಂದೊಮ್ಮೆ ನನ್ನ ಮುಖವನ್ನ ನೆಟ್ಟ ದೃಷ್ಟಿಯಿಂದ ನೋಡಿ ನಾಚಿ ನಾನು ತಲೆ ತಗ್ಗಿಸುವಲ್ಲಿಯವರೆಗೂ ನೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ತಾ ಇದ್ದ ನೀವು ಇಂದ್ಯಾಕೆ ನನ್ನ ಮುಖವನ್ನು ನೋಡಿ ಹೀರಿಸಿಕೊಳ್ತಾ ಇದ್ದೀರಿ? ಯಾಕೆ ಪ್ರಭು ಹೀಗೆ? ಹಿಂದೊಮ್ಮೆ ಆಶ್ರಮ ಪ್ರದೇಶದಲ್ಲಿ ನನ್ನನ್ನು ಕಂಡಂತಹ ತಾವು ಮಾತನ್ನಿತ್ತು ಮದುವೆಯಾದವರು ಗಾಂಧರ್ವ ರೀತಿಯ, ಈಗ ಯಾಕೆ ಹೀಗೆ ನನ್ನನ್ನು ತಿರಸ್ಕರಿಸ್ತಾ ಇದ್ದೀರಿ ಪ್ರಭು? ಯಾಕೆ ಹೀಗೆ ತಿರಸ್ಕರಿಸ್ತೀರಿ? ಮದುವೆಗೀನೆ ನಿನ್ನ ನಾನು, ಮದುವೆಗೀನೆ ನಿನ್ನ ನಾನು ಸತತ ಕಂಡುದಿಲ್ಲ ಬರಿದೆ, ಸತತ ಕಂಡುದಿಲ್ಲ ಬರಿದೆ. ಪತಿತ ಗರ್ಭಿಣಿಯಳೆ ನುಡಿಯೇ ಜತನವರಿತು ಕೋ. ಹುಚ್ಚಿ ಮತಿ ವಿಹೀನೆ ತುಂಬಿದ ಸಭೆಯಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೀಯಲ್ಲ. ಇಲ್ಲಿಯವರೆಗೆ ನಿನ್ನ ಮುಖವನ್ನು ನೋಡಿದವನೇ ನಾನಲ್ಲ. ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಹೀಗಿರುವಾಗ ನಿನ್ನನ್ನು ವಿವಾಹ ಆಗುವುದು ಅಂದ್ರೆ ಏನು? ನನ್ನಿಂದಲೇ ನೀನು ಗರ್ಭ ಧರಿಸುವುದು ಅಂದ್ರೆ ಏನು? ಅರ್ಥ ಉಂಟಾ? ಒಳ್ಳೆ ಮಾತಿನಲ್ಲಿ ಹೋಗ್ತೀಯಾ ಅಥವಾ ಬಂದ ನಿಮಗೆ ತಕ್ಕ ಮರ್ಯಾದೆ ಮಾಡಿ ಮಹಾರಾಜ, ಯಾಕೆ ಈ ರೀತಿಯಾಗಿ ವರ್ತಿಸ್ತೀರಿ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ. ನನ್ನನ್ನ ಕೂಡಿ ಕೆರಡು ದಿನಗಳ ನಂತರದಲ್ಲಿ ಊರಿಗೆ ಹೋಗ್ತೇನೆ ಅಂತ ಹೇಳುವಾಗ ನಾನು ತಮ್ಮಲ್ಲಿ ಕೇಳಿಕೊಂಡದ್ದುಂಟು. ಆ ಕಾಲದಲ್ಲಿ ನನ್ನ ನೆನಪಿಗಾಗಿ ಇದೋ ಉಂಗುರ ಅಂತ ನೀವೇ ಕೊಟ್ಟಿದ್ದೇವೆ. ತೋರ್ಪೆನಿಂದ
ಆಮೇಲೆ ಮಾತಾಡು. ತೋರ್ಪೆನಿಂದ ಬರಿತ ಕರಬೆರಳಲು ನಿರೀಕ್ಷಿಸಿ ಕಾಣದಿರೆ ಮನಮರುಗಿ ಬಿದ್ದಳು ಬಾಲೆ ಹಂಬಲಿಸಿ ಉಂಟ ಸಾಕ್ಷಿ, ಉಂಟ ಆಧಾರ, ಎಂತ ಸುಳ್ಳು. ನಾನು ಉಂಗುರ ಕೊಟ್ಟವನಂತೆ ತೋರಿಸುವಂತ ಹೇಳಿದ್ರೆ ಇಲ್ಲ. ಈಗ ತನ್ನ ಗುಟ್ಟು ಬಯಲಾಯಿತೆಂದು ಎಚ್ಚರ ತಪ್ಪಿ ಬಿದ್ದಿ, ಅದು ನಂಬುವುದಕ್ಕೆ ಸಾಧ್ಯ ಇಲ್ಲ. ಇದು ನಟನೆ ಆಗಿರಬಹುದು. ಏನನ್ನುವೆಯ ಅನಾರ್ಯ ಏನನ್ನುವೆಯ ಅನಾರ್ಯ ನೀನೇನನ್ನುವೆಯ ದೃಶೌಧ ವಂಚನೆಯನ್ನುದ್ಯೋಗವ ಮಾಡಿದ ಸಂಚಿನ ನಾಗರಿಕರು ನೀನು. ಇದು ನಿನ್ನ ಆಸ್ಥಾನವಾಗಿರಬಹುದು, ಆದ್ರೆ ನೀನು ಬಾಯಿಗೆ ಬಂದ ಹಾಗೆ ಮಾತನಾಡುವಂತಹ ಸ್ಥಳವಲ್ಲ ಅಂತ ಸ್ವಲ್ಪ ನೆನಪಿಟ್ಟುಕೋ. 11 ದಿವಸ ಮುನಿ ವನ ಪ್ರದೇಶದಲ್ಲಿ ಸಿಕ್ಕಿರುವಂತಹ ನೀನು ನನಗೆ ಮುದ್ರೆ ಉಂಗುರವನ್ನು ಕೊಟ್ಟದ್ದು ಹೌದು. ಅದು ಯಾಗೋ ಪ್ರಮಾದವಶಾತ್ ಕಳೆದು ಹೋಗಿದೆ, ಅದನ್ನು ನಾನು ಕಳೆದುಕೊಂಡಿದ್ದೇನೆ. ಆದ್ರೆ ಕೇವಲ ಗುರುತಿನಿಂದ ಮಾತ್ರ ನಾನು ನೀನು ಒಂದಾಗಿದ್ದೇವೆ ಎನ್ನುವುದನ್ನು ನಿರ್ಧರಿಸುವಂತಹ ನಿನಗೆ ಮನಸ್ಸೆನ್ನುವುದೇ ಇಲ್ಲ ಅಂತಾಯ್ತು. ನಿನ್ನಂತಹ ಅನಾಥನನ್ನು ನಾನು ಸೇರಿದ್ನಲ್ಲ, ಅಯ್ಯೋ ದೇವರೇ, ಯಾಕೆ ಇನ್ನು ಮತ್ತೆ ಮಾತನಾಡಿದ್ರೆ ಜಾಗ್ರತೆ. ಬಂದ ದಾರಿಗೆ ಸೋಂಕು ಇಲ್ಲ. ಬದುಕಿ ಕರ್ಕೊಳವೆ. ದುಃಖಿಸಬೇಡವಮ್ಮ. ಸರಣಿಯು ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಕೈತಪ್ಪಿನಿಂದಾಗಿ ಜಾರಿ ಹೋಗಿರಬಹುದು. ಸತ್ಯಕ್ಕೆ ಜಯ ಎಂಬುದು ಕಟ್ಟಿಟ್ಟದ್ದಲ್ಲವೇ? ನೋಡೋಣ, ಕಾಲಕ್ಕಾಗಿ ಕಲಿಬೇಕಲ್ಲ. ಅಮ್ಮ ಅಮ್ಮ ಏನ್ ಆಶ್ಚರ್ಯ! ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಎಂಬಂತೆ ಶಕುಂತಲೆ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿದ್ದಾಳೆ. ಈ ವಿಷಯವನ್ನ ಮುನಿಪೋರ್ತಗಳಿಗೆ ತಿಳಿಸಬೇಕಾಗಿದೆ. ಆ ಕಡೆ ತಿಳಿದೇನು? ಓಮ ಬಂದನು ಬೆಸ್ತರ ಕುಲ ತೋಮ ಬಂದನು ಶ್ಯಾಮವರ್ಣದ ದೇಹ ಕಾಬಿಳಿ ನಾಮವನ್ನು ಬಳಿದುಕೊಂಡು ತೋಮ ಬಂದನು ಬೆಸ್ತರ ಕುಲ ತೋಮ ಬಂದನು ಬೆಸ್ತರ ಕುಲ ತೋಮ ಬಂದನು ಬೆಸ್ತರ ಕುಲ ತೋಮ ಬಂದನು ಬೆಸ್ತರ ಕುಲ ತೋಮ ಬಂದನು ಶ್ಯಾಮವರ್ಣದ ದೇಹ ಕಾಬಿಳಿ ನಾಮವನ್ನು ಬಳಿದುಕೊಂಡು ಶ್ಯಾಮವರ್ಣದ ದೇಹ ಕಾಬಿಳಿ ನಾಮವನ್ನು ಬಳಿದುಕೊಂಡು ಹರುಕು ಬಲೆಯ ಹೆಗಲ ಮೇಲೆ ಹರುಕು ಬಲೆಯ ಹೆಗಲ ಮೇಲೆ ಧರಿಸಿ ಕೆಮ್ಮೂತ ಹೋಯ್ ಹರುಕು ಬಲೆಯ ಹೆಗಲ ಮೇಲೆ ಧರಿಸಿ ಕೆಮ್ಮೂತ ಮುರುಕು ಕಲ್ಲಿ ಬಗಲಿನೊಳಗೆ ಇರಿಸಿ ಬೇಗ ನಡೆಯುತ್ತ ಮುರುಕು ಕಲ್ಲಿ ಬಗಲಿನೊಳಗೆ ಇರಿಸಿ ಬೇಗ ನಡೆಯುತ್ತ ತೋಮ ಬಂದನು ಕಸರ ಕುಲ ತೋಮ ಬಂದನು. ನಮಸ್ಕಾರ ಅನ್ಕೊಂಡಿನಿ. ನಮಸ್ಕಾರ. ಹೋಯ್, ಏನು ಗುರ್ತಾಯ್ತಾ? ಇಲ್ಲ. ಯಾರು? ತೋಮ ಅಂದೇಳಿ. ತೋಮ ಅಂದ್ರೆ ಯಾರು? ಅಂದ್ರೆ ಬೇಸರ ಕುಂದಲ್ ಹುಟ್ಕೊಂಡವನ್ನೇ. ಓ, ಅಂಬಿಗರ. ಹೋಯ್, ಕೆಲವರೆಲ್ಲ ಹೇಳ್ತಾರೆ ಹೊರಕ್ ಬಲಿ ತೋಮ ಬಂದ ಅಲ್ವಾ? ಶ್ಯಾಮವರ್ಣದ
ತೋಮ ಬಂದ ಅಂದೆ. ಅಲ್ಲ ಸ್ವಲ್ಪ ಮೈ ಕಪ್ಪು ಹೋದೆ ಅಲ್ಲ ಅಂತಲ್ಲ ಒಡಿನ ನನಗಂದ್ರೆ ಏನ ಈ ಮೀನ್ ಹಿಡಿಯೋರು ಎಲ್ಲರಿಗೂ ಮೈ ಕಪ್ಪಾಬ್ರಿ. ಹೌದು. ಈಗ ಕಾಲ್ ನೀರಾಗಿರತ್ತ ಹೌದೆ, ಮೈ ಎಲ್ಲ ಬಿಸಿಲಾಗಿರ್ದಿಲ್ಲ, ಹಾಗಾಗಿ ಕಪ್ಪಾಬ್ದ. ಹೋಯ್ ಇನ್ನು ಹೊರಕ್ ಬಲಿಗ್ ನನಗೇನು ಗತಿ ಇಲ್ಲ ತಕೊಂಡದ್ದಲ್ಲ, ಅದಕ್ಕೊಂದು ಗುಟ್ಟಿತ್ತೆ. ನಾನು ಹೊಸ ಬಲಿ ತಕೊಂಡ ಒಂದೊಂದ 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 ದೊಡ್ಡ 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 ಹೊರಕ್ ಮಾಡುದು. ಅಂದ್ರ ಈ ಸಣ್ಣ ಸಣ್ಣ ತೂತಿದ್ರ ಕಾಣಿ ಸಣ್ಣ ಸಣ್ಣ ಮೀನ್ ಬರ್ತದೆ. ಅದ ನೀವು ಹೊರಕ ಹೊರಕ ಬಾಲಿ ಮಾಡ್ರ ಸಣ್ಣ ಸಣ್ಣ ಮೀನೆಲ್ಲ ಹೆರಿಗೆ ಬೀಳತ್ತೆ, ದೊಡ್ಡ ದೊಡ್ಡ ಮೀನ್ ಮಾತ್ರ ಬಲಿ ಸಿಕ್ಕಂಗ್ ಬೀಳತ್ತೆ ಕಾಣಿ. ಹಂಗಾಗಿ ಹೊರಕ್ ಬಲಿ ಹೈಕೊಂಡಿದೆ. ಅಲ್ಲ ಕೆಮ್ತ ಕೆಮ್ತ ಎಲ್ಲ ಕೆಮ್ಮ ನಮ್ಮ ವರ್ಷ ಅಷ್ಟು ವರ್ಷ ಹಾರಿ ಇವ್ರಿಗೆಲ್ಲ ಗೊತ್ತಾತಿತ್ತ. ಅವ್ರು ಕೆಮ್ಮು ಮಾಡಿದ್ರ ಏನ್ ಮಾಡುವ, ನಮಗ್ ದಮ್ ಇತ್ತ ನಾವ್ ಕೆಮ್ತ್ರ ಅಂದ್ರ ದಮ್ಮಂದ್ ಕಾಯಿಲೆ ಅಲ್ದೆ ಅಂದ್ರೆ ಹೊಳಿ ಹೋಗಿ ಮೀನ್ ಹಿಡಿಯು ದಮ್ ಇತ್ತ ಅಂದ್ರೆ ನನ್ ಕೆಮ್ಮು ಬರುತ್ತೆ ಅಂದೆ. ಹಾಯ್ ಏನ್ ಯಾರು ಕತಿ ಸುಖ ಇತ್ತ ಕಣಿ. ಈಗ ಬಲಿ ಹಾಕ, ಮೀನ್ ಹಿಡಿಕ, ಮೀನ್ ತಕನ್ಕ, ವ್ಯಾಪಾರ ಮಾಡ್ಕ, ಆಮೇಲೆ ಹೊತ್ತಿತ್ತಲ್ದ ಹೊಟ್ಟಿಗೊಂದು ವ್ಯವಸ್ಥೆ ಮಾಡ್ಕಂಕ. ಸಿಕ್ಕಿದು ಎನಗೊಂದು ಮತ್ಸ್ಯ, ಸಿಕ್ಕಿತು ಎನಗೊಂದು ಮತ್ಸ್ಯ, ಇದನ್ನೊಕ್ಕಣಿಸಲು ಬರದೆನಗತಿ ಚೋದ್ಯ, ಇದನ್ನೊಕ್ಕಣಿಸಲು ಬರದೆನಗತಿ ಚೋದ್ಯ. ಮಿಕ್ಕ ಮೀನುಗಳಿಂದ ದೊಡ್ಡ ಬಲು ದೊಡ್ಡ ಆಗಿರುತ್ತಲಿದ್ದರು ತಾನತಿಶಯ ಹೆಡ್ಡ, ಆಗಿರುತ್ತಲಿದ್ದರು ತಾನತಿಶಯ ಹೆಡ್ಡ. ಸಿಕ್ಕಿದು ಎನಗೊಂದು ಮತ್ಸ್ಯ, ಇದನ್ನು ಕಣಿಸಲು ಬರದೆನಗತಿ ಚೋದ್ಯ. ಏನು ಕಣಿ 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 ಏನದು? ಹೌದಾ? ಈಗ ಬೆಳಿಗ್ಗೆ ದೋಣಿವ ಕುಂಕುಮುಖ ಹೊತ್ತಿಗೆ ಯಾರು ಮಕ್ಕಕೊಂಡಿನೋ ಏನೋ ಹೊರಗ್ ಬಲಿ ತಕೊಂಬಂದ್ ಸಾರ್ಥಕತೆ ಆಯ್ತು. ಹಾಯ್ ಮೀನ್ ಸಿಕ್ಕಿತ ಮೀನಲ್ಲೇ ಈ ಕಾಣಿ ಮೀನಲ್ಲೇ ಸಣ್ಣ ಮೀನ ನಾವು ಕಾಣಿ ಮೀನ್ ಅಂತ ಹೇಳಲ್ಲ. ಅಂದ್ರೆ ಕಾಣ್ಕ ಎಲ್ಲಿತ್ತ ಅಂದೇಳಿ ಮೀನ್ ಹುಡುಕದ ಕಾಣಿ ಮೀನ್ ಅಂತ ಹೇಳ. ಇದಕ್ಕೆ ದೊಡ್ಡ ಮೀನು ಹಾಯ್ ಅದೊಂದೇ. ಈ ಮೀನು ತಕೊಂಡ ನಾನ್ ಸಂತೆ ಹೋಗಿ ಇಡೀ ಮೀನ್ ವ್ಯಾಪಾರ ಮಾಡ್ರೆ ನನ್ನಷ್ಟು ಹೆಡ್ರಿ ಯಾರು ಇದ್ರ ಯಾಕೆ ಕಾಣಿಯ ಇಂತ ದೊಡ್ಡ ದೊಡ್ಡ ಮೀನೆಲ್ಲ ತಕೊಂಬರಿ ಇಲ್ಲಿ. ಇದ್ರ ಕಾಣಿ 4 ತುಂಡು ಮಾಡ್ಕ, ಒಂದೊಂದು ತುಂಡು ಒಂದೊಂದು ಮಾಡ್ಕ. ಆಗ ಕಾಣಿ ವ್ಯಾಪಾರ 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 ತಡ್ ಮಾಡುದಲ್ರಿ 4 ತುಂಡು ಮಾಡಿ ತಕೊಂಡ ಹೊತ್ತ. ಹಾಯ್ ಏನು ಅಲ್ದೆ ನಾನ ಶಕ್ತಿ ಹಾಕಿ ತುಂಡು ಮಾಡು ಹೊತ್ತಿಗೆ ನೋವು ಶುರುವಾತ್ ನೋವು. ಮೀನ್ ತುಂಡಾಗ್ತಿಲ್ಲ ಅಂತ ಕೊರ್ಕೊರ ಅಂತಾರ. ಇಲ್ಲೇ ಮೀನ್ ಕಲ್ಲುಂಗಿ ತಂದಾನೆ. ಮೀನ್ ಕಲ್ಲುಂಗುದಿಲ್ಲ ಎಂತದ ಸಿಕ್ಕಿದ್ದು? ಏನು ಉಂಗುರ? ಮೀನಿನ ಹೊಟ್ಟೆಯಲ್ಲಿ ಹೇಗೆ? ಹೌದಲ್ಲ ಕಾಣೆ ಉಂಗುರ ಹೌದಾ? ಹೋದೆ ಉಂಗುರ ಹೌದಾ? ಚಿನ್ನದ ಉಂಗುರು ಚಿನ್ನದ್ದು. ನಿಂಗೆ ಒಳ್ಳೆ ಲಾಭ ಆಯ್ತಲ್ಲ ಮರೆ. ಅದು ಹೌದೇ. ಈಗ ಇನ್ನು ನಮಗೆಲ್ಲ ವಯಸ್ಸು ಆಯ್ತಾ, ಇನ್ನೆಲ್ಲ ಮೀನ್ ಹುಡುಗ ಉದ್ಯೋಗ ಬೇಡ ಅಂದೇಳಿ ಆ ದೇವರ ನಮ್ಗೆ ಕೊಟ್ಟಿದ್ದಿರ್ಕ. ಹಾಯ್ ಏನ ಹಾಯ್ ಎಂತ ಅಸ್ಕರ ಇದ್ದಂಗ ಇತ್ತಲ್ಲ ಅಕ್ಷರ. ಏನೇ ಹೇಳಿ, ಈಗ ನನಗೆ ಯೋಗ ಒಳ್ಳೇದಂದ ಹೇಳಿ ನಾನು ಈ ಉಂಗುರು ತಕೊಂಡೋಗಿ ಶೆಟ್ರ ಮೇಲೆ ಮಾರಾಟ ಮಾಡಿ ಈ ಬಂದು ಕಾಸಿತ್ತಲ್ದ ಅದ ತಕೊಂಡ್ ಜೀವನ ಮಾಡಕ್ ಮುಂದೆ ಹೋರೆ ಮಹಾರಾಜಿಗೆಲ್ಲರೂ ಸುದ್ದಿ ಗೊತ್ತಾರ. ವಾಯ್ ಈ ಉಂಗುರ ಹಣ್ಣು ನನ್ ಕೈ ಸೇರೋದ್ರೊಳಗ ಕಾಣಿ ಇಂಥದ್ದೆಲ್ಲ ಮಹಾರಾಜರ ಕೈಲಿಪ್ಪದ ಇಷ್ಟು ಉದ್ದದ ತಕೊಂಡು ಹಠ ಅಂತ ತಲೆ ಮೇಲೆ ಹೇಳ್ತಾರೆ. ಯಾಕೆ ಗೊತ್ತಿತ್ತಾ? ಈಗ ಸಮುದ್ರದಲ್ಲ ಆಯ್ಲಿ ಅಡವಿಲ ಆಯ್ಲಿ ಏನೇ ಸಿಕ್ಕ್ರ ವಿಶೇಷವಾದ ವಸ್ತು ಸಿಕ್ಕ್ರ ಆಸ್ಥಾನ ತನ್ನ ಮುಡ್ಸ್ಕೊಂಡಲ್ಲಿ ರಾಜಾಜ್ಞೆ ಮಾಡಿದ. ಎಂದು ಯೋಚಿಸುತ್ತಾಗ ಬೆಸ್ತ ವಸುಂಧರಾಧಿಪನೆಡೆಗೆ ತಾನೈ ತಂದು ಉಂಗುರವೀಯನುತ ಆ ಕ್ಷಣದಿ ಬೆಳೆದನು. ತೋಮಲು ರವನಿಯುತ
ಬಂದೆ, ಏನಾಗಬೇಕಿತ್ತು? ಒಡಿನ ನಿನ್ ಕೂಡ ಒಂದು ಸಣ್ಣ ಇಸಿಯು ಮಾತಾಡಿ ಹೋಗುವಾಗ ಬಂದಿನಿ. ಮಾತಾಡು. ಮತ್ತೇನಲ್ದೆ ಈಗ ನಿನ್ನೆ ನಾನು ಹೀಗೆ ಹೊಳಿ ಬೇಲಿ ಮೇಲೆ ಹೊಳಿ ಒಳಗೆ ಮೀನು ಹಿಡ್ಕಂದೇಳಿ ಹೋಗಿ ಹಿಂಗ್ ಬಲಿ ಹಾಕಿ ಹೋಗ್ತೀಯ, ದಾಟದ ಮೀನು ಸಿಕ್ತ. ಈ ಪುಣ್ಯಾತ್ಮ ಅದೆಲ್ಲ ನನ್ನಲ್ಲಿ ಮಾತನಾಡುವ ವಿಷಯವ ಅಲ್ಲ. ಇಸಿ ಅದಲ್ದೆ ಇಸಿಯನ್ನು ಬೇರೆ ಇತ್ತ. ಹೌದಾ? ಆ ಮೀನು ಇತ್ತಲ್ದ, ಆ ಮೀನನ್ನ ಇಡೀ ಮೀನ್ ಮಾಡುವುದು ಅಲ್ಲ ಅಂದೇಳಿ ಮೀನ್ ತುಂಡು ಮಾಡ್ಕಂದೇಳಿ ಹಿಂಗ್ ತುಂಡು ಮಾಡು ಹೊತ್ತಿಗೆ ಕೊಳ್ಕೊಳ ನಂಗಾಯ್ತ ಮೀನಾ? ಹೌದು, ಮೀನು ಹೊಟ್ಟಿ ಒಳಗೆ. ಹೌದಾ? ಕಣ್ಣು ಹೋಗಿತ್ತಂದ್ರೆ ಕಾಂಬು ಹೊತ್ತಿ ಕೊಳ್ಳಲ್ಲ ಕಾಣಿ. ಎಂತ ಮುಂಗ್ರ ಹಂಗಿತ್ತೆ, ಅಸ್ಕರ್ ಇತ್ತವ ಕಾಣಿ. ಅಸ್ಕರ್ ಇತ್ತ ಚಿನ್ನದ ಗಂಡನ ಇತ್ತ. ಅದು ಎಂತದಂದಲೇ ಗೊತ್ತಾಗ್ತಿಲ್ಲ ಕಾಣಿ. ಉಂಗ್ರ ಹೌದೆ ಮಹದುಪಕಾರವಾಯಿತು. 1,000 ಹೊಣ್ಣನ್ನು ನಿನಗೆ ಬಹುಮಾನವಾಗಿ ಕೊಡ್ತೇನೆ, ಹೋಗಿ ಪಡ್ಕೊಂಡು. ಏನಾಯ್ತು? ಒಡಿನ ಇಷ್ಟು ಸಣ್ಣ ಕೆಲಸ ಮಾಡಿದಕ್ಕ ನನಗೊಂದು 1,000 ಹೊಣ್ಣು ಕೊಡ್ತೀಯಾ? ಸಣ್ಣ ಕೆಲಸ ಅಲ್ಲ, ನನ್ನ ಭವಿಷ್ಯವನ್ನ ನಿರ್ಧರಿಸುವಂತ ಒಂದು ಕೆಲಸ ನಿನ್ನಿಂದ ಆಯ್ತು. ಇದು ಮುದ್ರೆ ಉಂಗುರ. ನಿಮ್ಮದಿ ಹಾ, ಶಾಂತ ಪಾಪ ಮಾಡಿನ. ಈಗ 1,000 ಹೊಣ್ಣು ನಂಗೆ ಕೊಡ್ತೀರ ತೆಗೆದುಕೊಂಡು ಆಯ್ತು. ಮತ್ತೆ ಬೇಕಾದ್ರೆ ಬಂದು ಹರಗರ ಜಗದೊಳಗೆನ್ನೆಯ ತೆರನಗ ಪಾಪಿಗಳಿರುವರೇ. ಹರಗರ ಜಗದೊಳು ಎನ್ನೆಯ ತೆರನಗ ಪಾಪಿಗಳಿರುವರೆ. ದುರುಳನು ನಾನೇನೆ ಸಗಿದೆ ವರಿಸಿದ ಸತಿಗಳನು. ಆಕೆ ಬಂದು ಗೋಗರದ ವಿಚಾರ ಸತ್ಯ. ನನ್ನ ಮುದ್ರೆ ಉಂಗುರವನ್ನು ನೋಡಿದಾಗ ನೆನಪಿಗೆ ಬಂತು. ಆದಷ್ಟು ಬೇಗ ಶಕುಂತಲ ಎಲ್ಲಿದ್ದಾಳೆ ಅಂತ ಶೋಧಿಸಲೇಬೇಕು. ಎಂತ ಹುಡುಗಾಟಿಕೆಯೋ, ಸಿಂಹದ ಮರಿಯೊಟ್ಟಿಗೆ ಆಟ ಆಡ್ತಾ ಇದೆಯಲ್ಲ. ಮಾತ್ರ ಅಲ್ಲ, ಏನ್ ಹಲ್ಲನ್ನು ಇಳಿಸ್ತೀಯ ಮಗು? ಕ್ರೂರ ಪ್ರಾಣಿಗಳು ಎಷ್ಟು ಹೊತ್ತಿಗೆ ಏನು ಮಾಡ್ತಾವೆ ಅಂತ ಹೇಳುವುದು ಕಷ್ಟ. ಯಾರಪ್ಪ ನೀನು? ನಿನ್ನ ಹೆಸರೇನು? ಒಬ್ಬರೇ ಇದೆಯಲ್ಲ, ಆ ಸಿಂಹದೊಟ್ಟಿಗೆ ಆಟ ಆಡುವ ಧೈರ್ಯ ನಿನಗೆ ಹೇಗೆ ಬಂತು? ಅಪ್ಪ ಅಮ್ಮ ಯಾರು ಹೇಳ್ತೀಯ? ನನ್ನ ಹೆಸರು ಸರ್ವದಮನ. ಓಹೋ, ನನ್ನ ಅಮ್ಮ ಅಪ್ಸರೆ ಕನ್ಯೆ. ಹಾ ಹಾ ಇಲ್ಲಿ ನನ್ನನ್ನೆಲ್ಲರೂ ಸರ್ವದಮನ ಸರ್ವದಮನ ಎಂದು ಕರೆಯುತ್ತಾರೆ. ಹಾ ಹಾ ಹಾ. ನನ್ನ ತಾಯಿತ ಆಯ್ತಾ? ತಾಯಿತ ಹಾ 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 ಇದ ಇದ ಅಮ್ಮ 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 ಕೇಳಿವನ ಪರಿಚಯವಿಗುದೇ. ಅಮ್ಮ ಕೇಳಿವನ ಪರಿಚಯವಿಗುದೇ. ಇವನೆನ್ನೊಮ್ಮೆಯೂ ಬಿಡದಪ್ಪಿಕೊಳ್ಳುವ, ಒಮ್ಮೆಯೂ ಬಿಡದಪ್ಪಿಕೊಳ್ಳುವ. ಸುಮ್ಮನೆ ಮಗನೆಂದು ಕರೆಯುತ್ತಿಗನವನಗುಣ ನಮ್ಮ ಬೇಳಯ್ಯ ಇವನ್ಯಾರು? ಏನಾಯ್ತು? ಅಮ್ಮ, ಇವನ್ ಪರಿಚಯ ನಿನಗುಂಟಾ? ಯಾರು? ಇಲ್ಲಿ ಏನ್ ಮಾಡಿದಾತ? ಇವನು ಸುಮ್ನೆ ನಂಗ್ ಮಗನೇ ಮಗನೇ ಅಂತ ಕರೀತಾನೆ. ನಿನ್ನ ಮಗನೇ ಅಂತ ಕರೆದ? ಹೌದು, ಒಪ್ಪಿಕೊಳ್ಳಿಕ್ ಬರ್ತಾನೆ. ಎನ್ನ ಕೇಳಿದರೆ ನಾನೇನ ಕೇಳುವೆನಿದಕ್ಕೆ ನಿನ್ನ ಭಾಗ್ಯವ ಕೇಳು ಮಗನೇ. ಕಣ್ಣಿತ್ತು ಕಾಣಿದ ತೆರಗೈದು ಮಾಡಿಸಿದು ಎನ್ನ ದೌರ್ಭಾಗ್ಯವೇನೆಂದೇ. ಮಗನೇ, ಅಮ್ಮ, ಯಾರು ಅಂತ ನನ್ನಲ್ಲಿ ಕೇಳಬೇಡ, ನಿನ್ನ ಭಾಗ್ಯವನ್ನು ಕೇಳು. ಶಕುಂತಲ, ಶ್ರಮಿಸೆನ್ನ ಭಾಗ್ಯ ದೇವತೆಯೇ, ಶ್ರಮಿಸೆನ್ನ ಭಾಗ್ಯ ದೇವತೆಯ ಬಳಿಗೈ ತಂದ ಸಮಯದಲ್ಲಿ ನೂಕಿದೆನು ನಿನ್ನ, ಸಮಯದಲ್ಲಿ ನೂಕಿದೆನು ನಿನ್ನ. ಸುಮಮಾಲೆಯನು ಸರ್ಪವೆಂದು ಭ್ರಮಿಸಿದೆ ಅಕಟ, ಸುಮಮಾಲೆಯನು ಸರ್ಪವೆಂದು ಭ್ರಮಿಸಿದೆ ನಕಟ. ಮಮತೆಯಲ್ಲಿ ನೋಡು ನೀ ಜನ್ನ. ಶಕುಂತಲ, ಹಾ
ಹಾಗೆ ನಿನ್ನನ್ನು ಕರೆಯುವಂತ ನೈತಿಕ ಬಲವೇ ನನ್ನಲ್ಲಿಲ್ಲ. ಅಲ್ಲ, ನಿನ್ನ ನೆಟ್ಟ ದೃಷ್ಟಿಯಿಂದ ಮುಖ ನೋಡುವಂತ ಆತ್ಮಸ್ಥೈರ್ಯವೂ ನನ್ನಲ್ಲಿಲ್ಲ. ಆ ದಿವಸ ನನ್ನಿಂದಲೇ ಗರ್ಭವತಿಯಾದಂತ ನೀನು ನನ್ನ ಸಭೆಗೆ ಬಂದಾಗ ತುಂಬಿದ ಸಭೆಯಲ್ಲಿ ಬಾಯಿಗೆ ಬಂದಂತೆ ಬೈದು ಭಂಗಿಸಿ ಅಪಮಾನಿಸಿ ಬಿಟ್ಟೆ. ಸುಮ ಮಾಲೆಯನ್ನು ಹಾವೆಂದು ಭ್ರಮಿಸಿಬಿಟ್ಟೆ. ಹಾಗಾಗಿಯೇ ನಿನ್ನನ್ನು ತಿರಸ್ಕರಿಸಿ ಬಿಟ್ಟೆ. ಎಂತ ಅಪರಾಧ ಆಯಿತು ಎನ್ನುವುದು ಆಮೇಲೆ ಅಂಬಿಗರವ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿರುವಂತ ಈ ನನ್ನ ಮುದ್ರೆ ಉಂಗುರವನ್ನ ತಂದು ತೋರಿಸಿದಾಗ ಅರ್ಥವಾಯಿತು. ಯಾಕೆ ಎನ್ನುವುದೇ ಗೊತ್ತಾಗುವುದಿಲ್ಲ. ನಿನ್ನನ್ನು ನಾನು ಹೇಗೆ ಮರೆತೆ ಎನ್ನುವುದೇ ನನಗೆ ಅರ್ಥವಾಗ್ತಾ ಇಲ್ಲ. ಆದರೂ ಧರ್ಮ ಕರ್ಮ ಸಂಯೋಗವೋ ಎಂಬಂತೆ ಈ ಉಂಗುರ ನೋಡಿದಾಗಲಾದರೂ ನಿನ್ನ ನೆನಪಾಯ್ತಲ್ಲ, ನನ್ನ ತಪ್ಪಿನ ಅರಿವಾಯ್ತಲ್ಲ. ಅದಕ್ಕಾಗಿ ಮಡದಿಯಾದರೂ ಪತಿಯಾದ ನಾನು ನಿನ್ನಲ್ಲಿ ಕ್ಷಮೆಯನ್ನ ಕೇಳ್ತೇನೆ. ಶಕುಂತಲ, ಅಂದು ನಿನ್ನನ್ನ ತಿರಸ್ಕರಿಸುವುದಕ್ಕೆ ಒಂದು ಬಲವಾದ ಕಾರಣ ಇತ್ತು. ನೀನು ಯಾರ ಮಡದಿ ಎನ್ನುವುದು ನನಗೆ ಮರೆತು ಹೋಗಿತ್ತು. ಎಲ್ಲಿಯಾದರೂ ಬೇರೆಯವರ ಮಡದಿಯನ್ನ ನಾನು ವಿವಾಹವಾದೆ ಅಂತಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನ್ನೋದು ಇರ್ತಿದ್ದೇನೆ. ಬೇರೆಯವರ ಮಡದಿಯನ್ನ ಸ್ವೀಕರಿಸಿ ಪ್ರಾಯಶ್ಚಿತ್ತವೇ ಇಲ್ಲದಂತಹ ಪಾಪವನ್ನ ಮಾಡುವುದಕ್ಕಿಂತಲೂ ಸ್ವಂತ ಮಡದಿಯನ್ನೇ ದೂರೀಕರಿಸಿ ಪ್ರಾಯಶ್ಚಿತ್ತ ಇರಬಹುದಾದಂತಹ ಪಾಪವನ್ನ ಮಾಡುವುದೇ ಲೇಸು ಎಂಬ ತೀರ್ಮಾನಕ್ಕೆ ಬಂದು ನಿನ್ನನ್ನು ತಿರಸ್ಕರಿಸಿ ಬಿಟ್ಟೆ. ತಪ್ಪು ತಪ್ಪೆ, ಕ್ಷಮಿಸ್ತೀಯ ಶಕುಂತಲ? ಇಲ್ಲ ಪ್ರಭು, ನನಗೆ ಈಗ ಅರ್ಥ ಆಯ್ತು ನಿಮ್ಮ ಮನಸ್ಸು ಏನೆನ್ನುವುದು. ಅಂದು ನಿಮ್ಮನ್ನ ಕೆಲವು ಕೆಟ್ಟ ಮಾತುಗಳಿಂದ ಹೀಯಾಳಿಸಿದವಳು, ಬೈದವಳು ನಾನು. ಯಾವುದೋ ವಿಧಿ ಪ್ರೇರಣೆಯಿಂದ ಮರವೇ ಒಳಗಾಗಿ ನನ್ನನ್ನು ದೂರೀಕರಿಸಿದ್ರೆ ನನಗೆ ಈಗ ಅರ್ಥ ಆಯ್ತು. ಮಂಗಳಾತ್ಮಕವಾಗಿ ಮುಗಿಯಿತು ಅಂತ ಆಯ್ತು. ಹೌದು, ಯಾವುದೋ ಜನ್ಮದ ಪಾಪವೋ ಅಥವಾ ಯಾರಿಂದ ಬಂದ ಶಾಪವೋ ಅಂತೂ ಮರವೇ ಆದದ್ದಂತೂ ಹೌದು. ಆದ್ರೂ ನೆನಪಾಯ್ತಲ್ಲ, ಹೌದು, ಅದು ವರ ಅಂತ ಭಾವಿಸ್ತೀವಿ. ನಮ್ಮ ಭಾಗ್ಯ ಅಂತ ತಿಳ್ಕೊಳ್ಳೋಣ. ನಿನ್ನ ಪಾಲಿಗೂ ವರ ಸಿಕ್ಕಿದಾಗ ಆಯ್ತು. ಮಾತ್ರ ಅಲ್ಲ, ಇವನೂ ಒಬ್ಬ ವರನೇ ನಿಮ್ಮ ಪಾಲಿಗೆ ಅಲ್ವಾ? ಹೌದು. ಆದ್ರಿಂದ ನಿಮ್ಮಿರುವರನ್ನು ನನ್ನ ಪುರಕ್ಕೆ ಕರೆದುಕೊಂಡು ಹೋಗ್ತೇನೆ. ಪ್ರಜಾ ಪರಿವಾರದವರಿಗೆ ಪರಿಚಯವನ್ನ ಮಾಡ್ತೇನೆ. ಈ ಮೂಲಕ ನಮಗೂ ನಮ್ಮ ಬದುಕಿಗೂ ಲೋಕಕ್ಕೂ ಮಂಗಳವನ್ನು ಉಂಟು ಮಾಡಿರುವಂತ ಮಂಗಲಾತ್ಮಕನನ್ನು ಸಂಸ್ಕೃತಿಸುವ ಬನ್ನಿ. ಮಾರನಯ್ಯನ ಮಾತ ಮೀರದೆ ಗೋಕುಲ ಹೂವರೆಣ್ಯನ ಉದುರದೊಳು ಪುಟ್ಟಿ ತಿರ ಕೌದಗೆ ತನ್ನ